ರೇಡಿಯೋ ಮಣಿಪಾಲದ ಆತ್ಮೀಯ ಕೇಳುಗರೆ, ಇದೀಗ ಕೃಷಿ ವಾಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕೃಷಿ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಕರಾದ ಪ್ರವೀಣ ಹೆಬ್ಗೋಳಿ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಪ್ರವೀಣ ಹೆಬ್ಗೋಳಿ ಅವರನ್ನ ನಮ್ಮ ಸ್ಟುಡಿಯೋಗೆ ಸ್ವಾಗತಿಸೋಣ. ರೇಡಿಯೋ ಮಣಿಪಾಲದ ಸ್ಟುಡಿಯೋಗೆ ಪ್ರವೀಣ್ ಹೆಬ್ಗೋಳಿ ಅವರಿಗೆ ಸ್ವಾಗತ, ಸುಸ್ವಾಗತ. ಪ್ರವೀಣ್ ಹೆಬ್ಗೋಳಿ ಅವರೇ, ತಾವು ಯುವ ಕೃಷಿಕರಾಗಿ ನಮ್ಮ ಜೊತೆಗೆ ಇದ್ದೀರಿ. ಎಷ್ಟು ಸಮಯದಿಂದ ಕೃಷಿಯಲ್ಲಿ ತೊಡಗಿಕೊಂಡಿದ್ದೀರಿ ಅನ್ನೋದನ್ನ ಹೇಳ್ತೀರಾ? 2020 ಆರಂಭದಿಂದ ಕೃಷಿ ಶುರು ಮಾಡಿದ್ದೀವಿ. ಒಂದು 6 ವರ್ಷ ಆತ ಬಂತೀಗ 2026 ಹಂಗೆ. ಈ ಮೊದಲು ಹೇಗಿತ್ತು? ನಿಮ್ಮ ಮನೆತನದಲ್ಲಿ ಕೃಷಿ ಮಾಡುವಂತಹವರು ಇದ್ದಾರ, ಹೇಗೆ ಸರ್? ಇತ್ತು, ಕೃಷಿ ಕುಟುಂಬನೇ. ಸಾಂಪ್ರದಾಯಿಕ ಕೃಷಿ ಮಾಡ್ತಾ ಇದ್ರು, ಭತ್ತ. ಅದಾದ್ಮೇಲೆ ನಾವೊಂದು ಮೊದ್ಲೊಂದು ತೋಟ ಅಂದ್ರೆ ಒಂದು 60-70 ಇದ್ರು ತೋಟ. ಆತರ ತೋಟದಿಂದ ಇನ್ಕಮ್ ಬರೋದಕ್ಕಂತ ಇಲ್ಲ. ಎಷ್ಟು ಎಕರೆ ಇತ್ತು? ಒಂದು ಜಾಗನ? ಹೌದು, ನಮ್ಮಲ್ಲೊಂದು 4 ಎಕರೆ ಜಾಗ ಇದೆ. 4 ಎಕರೆಯಲ್ಲಿ ಯಾವೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ದೀರಿ? ನಾ ಇವಾಗ ಸಮಗ್ರ ಕೃಷಿ ಮಾಡಿದ್ದೆ. ಸಮಗ್ರ ಕೃಷಿ ಅಂದ್ರೆ ಅಡಿಕೆ, ತೆಂಗು ಮಾಮೂಲಿ ಇರುತ್ತೆ, ಅದ್ರ ಜೊತೆಗೆ ಗೋಡಂಬಿ ಇದೆ, ಕಾಳುಮೆಣಸು, ವಿಡಿದೆಲ್ಲ ಇವೆಲ್ಲ ಇರುತ್ತೆ. ಆಮೇಲೆ ಅರಣ್ಯ ಕೃಷಿ ಅಂತ ಇದೆ, ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ನರ್ಸರಿ ಅಂತ ಮಾಡಿದ್ದೆ. ಅಂದ್ರೆ ನಮ್ಮಲ್ಲಿರೋ ತಳಿಗಳು ಮಾತ್ರ ಒಳ್ಳೆ ತಳಿಗಳನ್ನ ರೆಡಿ ಮಾಡಿ ರೈತರಿಗೆ ಕೊಡೋದು. ಆಮೇಲೆ ನಾಟಿ ಕೋಳಿ ಸಾಕಾಣಿಕೆ, ಫಿಶ್, ಜೇನು ಸಾಕಾಣಿಕೆ, ಹಣ್ಣುಗಳಲ್ಲಿ ಬಾಳೆಹಣ್ಣು 9 ವೆರೈಟಿ ಇದೆ, ಪೈನಾಪಲ್, ಪಪ್ಪಾಯ, ಹೀಗೆ ವೆರೈಟಿ ಹಣ್ಣು ತುಂಬಾ ವೆರೈಟಿ ಇದೆ. ಮತ್ತೆ ವಿದೇಶಿ ವೆರೈಟಿಯಲ್ಲಿ ತುಂಬಾ. ಹಸುಗಳನ್ನು ಸಾಕ್ತೀರಾ? ನಾಟಿ ಹಸು ಇದಾವೆ. ಎಷ್ಟು ಇದಾವೆ? ಒಂದು 8 ಇದಾವೆ. 8 ಹಸುಗಳು. ಈಗ ಇಷ್ಟೆಲ್ಲಾ ಕೆಲಸಗಳನ್ನು ಮಾಡೋದಕ್ಕೆ ನಿಮ್ಮ ಜೊತೆಗೆ ಸಹಕಾರ ಕೊಡೋದಕ್ಕೆ ಅಂತ ಹೇಳಿ ಇಷ್ಟು ಜನ ಇದ್ದಾರೆ? ಸ್ಟಾರ್ಟಿಂಗ್ ಅಲ್ಲಿ ನಾನು ಒಬ್ಬನೇ ಮಾಡಿದೆ 2 ವರ್ಷ. ಅಂದ್ರೆ ಜೀರ ಬಂಡವಾಳದಿಂದ ಕೃಷಿ ಶುರು ಮಾಡಿದ್ದೆ ನನಗೆ. ಅದ್ರ ಎಂತದ್ದು ಇಲ್ಲ. ಅವಾಗ ಜೀರ ಬಂಡವಾಳ ಶುರು ಮಾಡ್ಕೊಂಡು 2 ವರ್ಷ ಒಬ್ಬನೇ ಒದ್ದಾಡಿ ರಾತ್ರಿ ಆಗಲೂ ಕೆಲಸ ಮಾಡ್ತೇನೆ ನಾನು. ರಾತ್ರಿ 12 ಗಂಟೆ ಬಂದ್ರೆ ನಾನು ತೋಟದಲ್ಲೇ ಇರ್ತೆ. ಇವಾಗ್ಲೂ ಮಾಡ್ತಾ ಇದ್ದೆ. ಅಂದ್ರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ ಮೊದ್ಲು. ಅದನ್ನ ನಾನು ಕೃಷಿಯಲ್ಲೇ ನಂದು ಒಂದು ಉದ್ಯಮ. ಎಷ್ಟೊತ್ತಿಗೆ ಬೇಕಾದ್ರೆ ಮಾಡ್ಬೋದು. ಈ ಎಕ್ಸಾಂಪಲ್ ರೇಡಿಯೋ ಬಂದಿದ್ನ, ಸಂಜೆ 5 ಗಂಟೆ ಮೇಲೆ ಹೋಗಿ ಕೆಲಸ ಮಾಡ್ತೇವೆ, ನೈಟ್ 12 ಗಂಟೆ ತನಕ ಕೆಲಸ. ಈಗ ಕೃಷಿ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಅನಿಸಿದ್ದು ಯಾಕೆ? ತಂದೆ ತಾಯಿ ಏನೋ ಕೃಷಿ ಕಾಯಕದಲ್ಲಿ ತೊಡಗಿದ್ರು, ಓಕೆ. ನೀವು ಬೆಂಗಳೂರಿಗೆ ಹೋಗಿದ್ದೆ ಅಂತ ಹೇಳಿದ್ರಿ. ಏನ್ ಮಾಡ್ತಾ ಇದ್ರಿ ಬೆಂಗಳೂರಲ್ಲಿ? ಮತ್ತೆ ಕೃಷಿಗೆ ಯಾಕೆ ಬಂದ್ರಿ? ಬೆಂಗಳೂರಲ್ಲಿ ITC ಡೀಲರ್ ಆಗಿದ್ದೆ ನಾನು. ಅಲ್ಲೇ ಸಂಪಾದನೆ ಇತ್ತು, ಬಟ್ ಮನಸ್ಸಿಗೆ ನೆಮ್ಮದಿ ಇಲ್ಲ. ಎಷ್ಟು ವರ್ಷ ಅಲ್ಲಿದ್ರಿ? 10 years. 10 years ಇತ್ತು. 10 years. ಆಮೇಲೆ ಕೃಷಿಯಲ್ಲೇ ಒಂಥರ ಮನ್ಸಿ ನೆಮ್ಮದಿ. ನಾವು ಊರಿಗೆ ಬಂದ್ರೆ ಕೃಷಿ ತೋಟಕ್ಕೆ ಒಂದೊಂದು ತೋಟ ಇತ್ತು 74 ಅವರ ರೈತರು. ನಾವು ಊರಿಗೆ ಬಂದಾಗ ಸೀದಾ ಅವ್ರ ಮನೆಗೆ ಹಬ್ಬದಲ್ಲಿ ತೋಟ ಸುತ್ತಾಡ್ಕೊಂಡು ಆರಾಮ ಬರೋದು. ಆ ತೋಟದಲ್ಲಿ ಇರುವ ನೆಮ್ಮದಿ ಬೇರೆ ಎಲ್ಲೂ ಸಿಕ್ಕುದಿಲ್ಲ. ಅವಾಗ್ಲೇ ಗೊತ್ತಾಗ್ತಾ ಬಂದಿತ್ತು ನಿಮ್ಗೆ? ಊರಿಗೆ ಬಂದಾಗ ಯಾರ ತೋಟ, ಅವ್ರ ತೋಟ ತೋಟ ನಿಮ್ ತೋಟ ಇದ್ರೆ ನಿಮ್ ತೋಟಕ್ಕೆ ಓದ್ತಾ. ಅಂದ್ರೆ ತೋಟ ಅಂದ್ರೆ ಕೃಷಿ ಅಂತ ಹೇಳಿದ್ರೆ ತುಂಬಾ ಆಸಕ್ತಿ, ಇಂಟ್ರೆಸ್ಟ್ ಇದೆ. ಹಂಗೆ ನೋಡ್ತಾ ಬಂದು ಕೃಷಿ ಮಾಡಕ್ಕೆ ಶುರು ಮಾಡಿದೆ. ಹಾಗೆ ಊರಿಗೆ ಬಂದಾಗ ಡೈರೆಕ್ಟ್ ಆಗಿ ಕೃಷಿ ಮಾಡಿದೆ. ಹಾಗೆ ಕೃಷಿಯಲ್ಲಿ ತೊಡಗಬೇಕಾದ್ರೆ ನೀವು ಸಣ್ಣ ವಯಸ್ಸಲ್ಲಿ ಏನಾದ್ರು ಕೃಷಿ ತಂದೆ ತಾಯಿ ಜೊತೆ ಸೇರ್ಕೊಂಡದಿದ್ಯಾ? ಕೃಷಿ ಚಿಕ್ಕ ವಯಸ್ಸಿಂದ ಮಾಡ್ತಿದ್ದೆ. ನಾನು ಡಿಗ್ರಿ ಓದಿಲ್ಲ, ನಾನು ಓನ್ ಆಗಿ ತೆಂಗಿನ ಗಿಡ ನೆಟ್ಟಿದ್ವಿ, ಇವೆಲ್ಲ ಕಾಯಿ ಬರ್ತಾ ಇದೆ. ಎಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು? ಶಂಕರನಾರಾಯಣ ಪದವಿ ಕಾಲೇಜಲ್ಲಿ. ಶಂಕರನಾರಾಯಣ. ಏನ್ ತಗೊಂಡಿದ್ರಿ ಸಬ್ಜೆಕ್ಟ್ಸ್? BA ತಗೊಂಡ್ರಿ. ಮುಂದೆ ಓದ್ಬೇಕು ಅಂತ ಹೇಳಿ ಅನಿಸಿಲ್ವಾ ನಿಮ್ಗೆ? LLB ಮಾಡ್ಬೇಕಂತ ಇತ್ತು, ಬಟ್ ನಮ್ಮ ದುಡ್ಡಿನ ಫೈನಾನ್ಸಿಯಲ್ ಸಮಸ್ಯೆ. ಡಿಗ್ರಿ ಮಾಡೋದೇ ಕಷ್ಟ ಆಯ್ತು. ಡಿಗ್ರಿ ಮಾಡದೆ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೆ, ಆಮೇಲೆ ಕೆಲಸ ಮಾಡಿ ತೀರಿಸಿದೆ. ಹಂಗೆ. ಹೌದಾ? ಕೃಷಿ ಹಂಗೆ ಆಗ್ಲಿ. ಅಂತೂ ಕೃಷಿಗೆ ಬಂದಿದ್ದೀರಿ. ದೇಶದ ಬೆನ್ನೆಲುಬು ಕೃಷಿಕರು ಅಂತ ಹೇಳ್ತಾರೆ, ರೈತ ಅಂತ ಹೇಳಿ. ನೀವು ಓರ್ವ ರೈತರಾಗಿ ಎಷ್ಟು ಹೆಮ್ಮೆ ಪಡ್ತೀರಿ? ರೈತನಾಗಿ ತುಂಬಾ ಹೆಮ್ಮೆ ಇದೆ, ಬಟ್ ರೈತನ ಬೆಳೆಗೆ ಒಳ್ಳೆ ಮಾರ್ಕೆಟ್ ಸಿಗ್ತಾ ಇಲ್ಲ. ಮೇನ್ ಸಮಸ್ಯೆ ಅಲ್ಲಿದೆ. ಅದ್ರ ರೈತ ಕಷ್ಟಪಟ್ಟು ಬೆಳಿತಾರೆ. ಈ ಕಲಬೆರಕೆ ಐಟಮ್ ಅಲ್ಲಿ ಕಾಂಪಿಟೇಷನ್ ತುಂಬಾ ಇದೆ. ನಂದಿಗೆ ಮೌಲ್ಯವರ್ಧಿತ ಐಟಮ್ ಮಾಡಿ ಮಾರ್ತಿದ್ದೆ, ಅದಕ್ಕೆ ರೇಟ್ ಕಂಪೇರ್ ಮಾಡಿದ್ರೆ ತುಂಬಾ ಡಿಫರೆನ್ಸ್ ಇದೆ. ಎಕ್ಸಾಂಪಲ್ ಎದುರಲ್ಲಿ ಆಲೆಮನೆ ಬೆಲ್ಲ ಮಾಡ್ತಾರೆ. ಅಲ್ಲಿ ಹೋದ್ರೆ ಅವ್ರೆ ಡೈರೆಕ್ಟ್ ಅಲ್ಲಿ ಆಲೆಮನೆಗೆ ಹೋದ್ರೆ 120 ರೂಪಾಯಿ ಮಾಡ್ತಾರೆ, ಬಟ್ ಮಾರ್ಕೆಟ್ ಅಲ್ಲಿ 60-70 ರೂಪಾಯಿ ಸಿಗುತ್ತೆ. ಕಲಬೆರಕೆ ಎಷ್ಟಿದೆ ಅಂತ ನೋಡಿ. ಅದ್ರಲ್ಲಿ ಕಾಂಪಿಟೇಷನ್ ಮಾಡೋದು ತುಂಬಾ ಕಷ್ಟ ಇದೆ. ಗ್ರಾಹಕರು ರೈತರ ಹತ್ರ ಡೈರೆಕ್ಟ್ ಬಂದು ಪರ್ಚೇಸ್ ಮಾಡ್ರೆ ರೈತರು ಬೆಳಿತಾರೆ. ಈಗ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಯಾವ ರೀತಿ ಇದೆ ಅಂತ ಹೇಳ್ತೀರಿ ತಾವು ಬೆಳೆದದಕ್ಕೆ? ನನ್ನ ಪ್ರಾಡಕ್ಟ್ ತುಂಬಾ ಬೇಡಿಕೆ ಇದೆ. ಏನಂದ್ರೆ ನನ್ನ ಗುಣಮಟ್ಟ ಕೊಡ್ತೆ, ಕ್ಲೀನ್ ಆಗಿ ಕೊಡ್ತೆ, ಮತ್ತೆ ನ್ಯಾಚುರಲ್ ಪ್ರಾಡಕ್ಟ್. ತಾವು ಕೃಷಿಯಲ್ಲಿ ಆಸಕ್ತಿ ಇದ್ದುಕೊಂಡು ಹೆಬ್ಗೋಳಿ ಕುಷ್ಟ ಅಗ್ರಿಕಲ್ಚರಲ್ ಕಂಪನಿ ಅನ್ನೋದನ್ನ ಆರಂಭ ಮಾಡಿದಿರಿ. ಇದು ಯಾವಾಗ ಆರಂಭ ಮಾಡಿದ್ದು? ಅದು 2024 ಆರಂಭ ಮಾಡಿದ್ದು. 24 ಆ ಒಂದು ಧೈರ್ಯ ಹೇಗೆ ತಗೊಂಡ್ರಿ? ನಾನೊಂದು ಕಂಪನಿಯನ್ನ ನಡೆಸಬಹುದು ಅಂತ ಹೇಳಿ ಯಾವ ರೀತಿ ಅನಿಸಿತು ನಿಮ್ಗೆ? ಯಾಕಂದ್ರೆ ನಂದು ಕೃಷಿ ಬರೋದು ಪ್ಲಾನಿಂಗ್ ಹಂಗೆ. ನನ್ನ ತೋಟನೇ ಒಂದು ಮಾರ್ಕೆಟ್ ಮಾಡ್ಬೇಕಂತ ಪ್ಲಾನಿಂಗ್ ಅಲ್ಲಿ ಬಂದಿದೆ. ನನ್ನ ಐಟಮ್ ತಗೊಂಡು ಊರ್ ಮೇಲೆ ಹೋಗೋದಲ್ಲ, ತೋಟನೇ ಮಾರ್ಕೆಟ್ ಮಾಡೋಕೆ ಪ್ಲಾನಿಂಗ್ ಅಲ್ಲಿ ಮಾಡಿದೆ. ಅಂದ್ರೆ ನೀವು ಬೆಂಗಳೂರಿಂದ ಊರಿಗೆ ಬಂದು ಕೃಷಿ ಕಾಯಕದಲ್ಲಿ ತೊಡಗ್ಬೇಕಾದ್ರೆ ಒಂದು ರೂಪುರೇಷೆಯನ್ನ ಸಿದ್ಧಪಡಿಸ್ಕೊಂಡೇ ಮಾಡಿದ್ರಿ, ನಾನು ಈ ರೀತಿ ಮುಂದುವರಿಬೇಕು ಅಂತ ಹೇಳಿ. ಕರೆಕ್ಟ್ ಅಲ್ವಾ?
ಪ್ಲಾನಿಂಗ್ ಬೇಕು, ಪ್ಲಾನಿಂಗ್ ಇಲ್ಲ ಅಂದ್ರೆ ಫೇಲ್ಯೂರ್ ಆಗುತ್ತೆ. ಹೆಬ್ಗೋಳಿ ಕುಷ್ಟ ಅಗ್ರಿಕಲ್ಚರಲ್ ಕಂಪನಿ. ಕುಷ್ಟ ಅಂತ ಹೇಳಿ ಅದು ಹೆಸರ ಹೇಗೆ? ಅದು ನಮ್ಮ ಅಜ್ಜನ ಹೆಸರು, ಅವರ ಮೂಲ ಅಜ್ಜನ ಹೆಸರು. ಅವ್ರದ್ದು 15 ಎಕರೆ ಜಾಗ ಇದೆ, ಅವರ ಕುಟುಂಬದವರೆಲ್ಲ ಮಾಡ್ಕೊಂಡಿದ್ದಾರೆ. ಈಗ ಅವ್ರ ಮೂಲತಃ ಕೃಷಿಕರು ಅಂತ ಅಜ್ಜನ ಮೇಲೆ ಪ್ರೀತಿಯಲ್ಲಿ ಅವರ ಹೆಸರನ್ನೇ ಇಟ್ಟಿದ್ದೀರಿ. ಅಲ್ಲ, ಹೆಬ್ಗೋಳಿ ಅಂತ ಊರ ಹೆಸರೇ ಅವರದ್ದು. ಹೆಬ್ಗೋಳಿ ಕುಷ್ಟ ಅಂದ್ರೆ ಒಂದು ಊರನ್ನು ಕ್ರಿಯೇಟ್ ಮಾಡಿದ್ದು ಅವರು. ಒಂದು 15 ಎಕರೆ. ಅಂದ್ರೆ ಹೆಬ್ಗೋಳಿ ಕುಷ್ಟ ಅನ್ನುವರು ತುಂಬಾ ಪ್ರಸಿದ್ಧರು. ತುಂಬಾ ಪ್ರಸಿದ್ಧರು. ಅಂದ್ರೆ 15 ಎಕರೆ ಪಟ್ಟ ಲ್ಯಾಂಡ್ ಇದೆ, ಸುತ್ತಮುತ್ತಲ ಸೇರಿ ಒಂದು 70-80 ಎಕರೆ ಇದೆ. ಅದು ಹೆಬ್ಗೋಳಿ ಫುಲ್ ಊರು ಆರಂಭ ಮಾಡಿದ್ದೆ ಅವರೇ. ಅದರಿಂದ ಹೆಬ್ಗೋಳಿ ಅಂತ ಹೆಸರು ಬಂದಿದೆ. ಅಂತ ದೊಡ್ಡದೊಂದು ಆಲದ ಮರ. ಅವರು ಅಂದ್ರೆ ಒಳ್ಳೆ ಕೃಷಿಕರಾಗಿದ್ರು ಕೂಡ. ತುಂಬಾ ಕೃಷಿಕರು. ಮತ್ತೆ ಹೆಬ್ಗೋಳಿದ ಅಡಿಕೆ ಅಂದ್ರೆ ಇವಾಗಲೂ ಮಾರ್ಕೆಟ್ ಇದೆ. ಹೌದಾ? ತುಂಬಾ ಡಿಮಾಂಡ್ ಆಗಿ ಅಷ್ಟು ಕ್ವಾಲಿಟಿ ಇದೆ. ಅಂತೂ ಅದೇ ಹೆಸರನ್ನ ಇಟ್ಟಿದ್ದೀರಿ, ಹೆಬ್ಗೋಳಿ ಕುಷ್ಟ ಅಗ್ರಿಕಲ್ಚರಲ್ ಕಂಪನಿ ಅಂತ ಹೇಳಿ. ಇರ್ಲಿ ಅಂತ ನಮ್ಮ ಅಜ್ಜಯ್ಯ ಹೆಸರು ಮಾಡಿದ್ರು ಮೊದ್ಲೇನೆ, ಆ ಹೆಸರು ಮುಂದಕ್ಕೆ ಇರ್ಲಿ ಅಂತ ಅವ್ರ ಹೆಸರು. ಈ ಕಂಪನಿ ಮೂಲಕ ಯಾವೆಲ್ಲ ಪ್ರಾಡಕ್ಟ್ಸ್ ಗಳನ್ನ ತಾವು ಸಿದ್ಧಪಡಿಸ್ತಾ ಇದ್ದೀರಿ? ನಂದು ಹೆಚ್ಚು ಕಮ್ಮಿ ಒಂದು 10 ಐಟಮ್ ಇದೆ. ನಾನು 9 ಐಟಮ್ ಇಂದ ಶುರು ಮಾಡಿದ್ದೆ. ಮೇನ್ ಆಗಿ ಉಪ್ಪಿನಕಾಯಿ ಮಾಡುತ್ತೆ, ಕರಾವಳಿ ಶೈಲಿ ಉಪ್ಪಿನಕಾಯಿ. ಆಮೇಲೆ ತೆಂಗಿನ ಎಣ್ಣೆ, ಜೇನು ತುಪ್ಪ ಇದೆ, ನಾಟಿ ಹಸಿನ ತುಪ್ಪ ಇದೆ, ಅರಿಶಿನ ಪುಡಿ ಇದೆ, ನಾಟಿ ಶುಂಠಿ ಪುಡಿ ಇದೆ, ಸೀಗೆಕಾಯಿ ಪೌಡರ್ ಇದೆ, ವಾಟೆ ಹುಳಿ ಪೌಡರ್ ಇದೆ. ವಾಟೆ ಹುಳಿ ಸಿಪ್ಪೆ ಮಾಡಿ ಸ್ಲೈಟ್ ಮಾಡಿ ಮಾಡೋದು, ನಾವು ಬೋಟ ಮಾಡಿ ಮಾರೋದು. ಆಮೇಲೆ ಆಲಿಮನೆ ಬೆಲ್ಲ. ಈ ಸಲ ನಾವು ಕಬ್ಬು ಬೆಳೆದು ನಮ್ದು ಕಬ್ಬು 1 ಲೋಡ್ ತಗೊಂಡೋಗಿ ರಾಮಭಟ್ರ ಆಲಿಮನೆಯಲ್ಲಿ ಮಾಡಿಸ್ಕೊಂಡ್ ಬಂದು ಕಬ್ಬನ್ನ ಬೆಲ್ಲ ಮಾಡಿ ಸೇಲ್ ಮಾಡ್ತಿದ್ದೆ. ಈ ಎಲ್ಲ ಪ್ರಾಡಕ್ಟ್ ಗಳು ಹಾಗಾದ್ರೆ ತಾವೇ ತಮ್ಮ ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆಯಲ್ಲ ಅದ್ರಲ್ಲೇ ಮಾಡಿರುವಂತದ್ದು, ಅಂದ್ರೆ ಆ ಉತ್ಪನ್ನಗಳನ್ನ ತಯಾರಿಸಬೇಕಾದ್ರೆ ಅಲ್ವಾ? ನಮ್ಮ ಲ್ಯಾಂಡ್ ಅಲ್ಲಿ ಬೆಳೆದಿದ್ದ ಐಟಮ್ ನೀವು ಉತ್ಪನ್ನವಾಗಿ ಕೊಡ್ತಾ ಇದ್ದೀರಿ ಅಲ್ವಾ? ಹೇಗೆ ಬೇಡಿಕೆ ಹೇಗಿದೆ ಇದಕ್ಕೆಲ್ಲ? ಇಂಥ ಪ್ರಾಡಕ್ಟ್ ಏನ್ ಮಾಡ್ತೀರಿ? ಯಾವ ರೀತಿ ನೀವು ಅಂಗಡಿಗಳಿಗೆ ಹೋಗಿ ಕೊಡ್ತೀರಾ? ಯಾವ ರೀತಿ ಅದು? ಅಂಗಡಿಯಲ್ಲಿ ನಾ ಸ್ಟಾರ್ಟಿಂಗ್ ಕೊಡ್ತಿದ್ದೆ. ಸ್ಟಾರ್ಟಿಂಗ್ ನಂಗೆ ಮಾರ್ಕೆಟ್ ಗೊತ್ತಿಲ್ಲ. ಸ್ಟಾರ್ಟಿಂಗ್ 1 ವರ್ಷ 2 ವರ್ಷ ಕೊಟ್ಟಿದ್ದಿಲ್ಲ ಅಂತಿಲ್ಲ. ಅವಾಗ ಕೊಟ್ಟಾಗ ಅದು ಅಂಗಡಿಯವರು ಹೇಳೋದಂತ ಗೊತ್ತಾ, ಇದು ಹೋತಿಲ್ಲ ಮರ ಫಸ್ಟ್ ಅವ್ರು ಅದನ್ನ ರೈತರನ್ನ ತಲೆಕೆಳ ಮಾಡಿ ಬಿಡ್ತಾರೆ ಫಸ್ಟ್ ಅವ್ರು. ಇದೆಲ್ಲ ಸಿದ್ಧಪಡಿಸೋದಕ್ಕೆ ಜನ ಈಗ ನಿಮ್ಮ ಸಹಾಯಕರು ಇದ್ದಾರಲ್ವಾ ನಿಮ್ಮ ತೋಟದಲ್ಲಿ, ಅವರು ಸಹಾಯ ಮಾಡ್ತಾರೆ ಹೇಗೆ ಈ ಪ್ರಾಡಕ್ಟ್ ಗಳನ್ನ ತಯಾರಿ ಮಾಡೋದಕ್ಕೆ? ಎಲ್ಲರ ಸಹಕಾರ ಬೇಕು. ನೀವು ಕೂಡ ಅಲ್ಲೇ ಇರ್ತೀರಿ, ರೆಡಿ ಮಾಡ್ಬೇಕು, ಇರ್ಲೇಬೇಕು. ಗುಣಮಟ್ಟ ಮತ್ತೆ ಸ್ವಚ್ಛತೆ ಮೇಂಟೈನ್ ಮಾಡ್ಬೇಕು, ಇರ್ಲೇಬೇಕಾಗ್ತದೆ. ಅಂತೂ ಮಾರ್ಕೆಟಿಂಗ್ ಅಲ್ಲಿ ಸಮಾಧಾನ ಇದೆಯಾ ಈ ಎಲ್ಲ ಪ್ರಾಡಕ್ಟ್ ಗಳಿಗೆ ನಿಮ್ಗೆ? ಇವಾಗ ಸಮಾಧಾನ ತಗೊಂಡ್ಬಂದೆ. ಸ್ಟಾರ್ಟಿಂಗ್ ಅಲ್ಲಿ ಹೇಳೋದನ್ನ ಅಂಗಡಿಯಲ್ಲಿ ತಗೊಂಡೋದ್ರೆ ಏನ್ ಸಮಸ್ಯೆ ಆಗತ್ತಂತ. ರೈತರ ಮೇನ್ ಆಗಿ ತೋಟದಿಂದ ಡೈರೆಕ್ಟ್ ಐಟಮ್ ತಗೊಂಡ್ ಹೋಗ್ತಾರೆ. ಅಂಗಡಿಯವ್ರು ಹೇಳೋದು ಅದು ಹೋತಿಲ್ಲ ಮರ ಅಂತ ಹೇಳುದು. ಅವಾಗ ನಂದು ಪ್ಲಾನಿಂಗ್ ಅಂತ ಗೊತ್ತಾ, ಹೋಗಿದ್ರೆ ನಾವು ವಾಪಸ್ ತಗೊಂತೆ. ತರಕಾರಿ ವಾಪಸ್ ತಗೊಂಡಿದ್ದೆ ಏಕೈಕ ವ್ಯಕ್ತಿ ನಾನು. ಹೋಗಿಲ್ಲ ಅಂತ ಹೇಳಿ ವಾಪಸ್ ತಗೊಂಡಿದ್ದೆ. ಅಂದ್ರೆ ಮಾರ್ಕೆಟ್ ಧೈರ್ಯ ಕೊಡ್ತಿದ್ದೆ ಅಂಗಡಿಯವ್ರಿಗೆ ನಾನಾಗಿ. ಆಮೇಲೆ ಬಸ್ಲಿ ಎಲ್ಲ ಅವಾಗ 10 ರೂಪಾಯಿ 15 ರೂಪಾಯಿ ಕೊಟ್ಟು ಲೆಕ್ಕ ಮಾಡ್ತಾ ಇದ್ರು. ನಾನು ಅದು ಕೆಜಿ ಕನ್ವರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಎಲ್ಲ 50 ರೂಪಾಯಿ ಮಾಡಿದೆ, ಈಗ 100 ರೂಪಾಯಿ ಕೆಜಿ ಮಾಡ್ತಾ ಇದ್ದೆ ಬಸಳೆಗೆ. ಯಾವೆಲ್ಲ ತರಕಾರಿ ಬೆಳೆಗಳಿವೆ? ತರಕಾರಿ ನಂದು ಹೆಚ್ಚು ಕಮ್ಮಿ ಒಂದು 30-40 ವೆರೈಟಿ ವರ್ಷದಲ್ಲಿ ಬರುತ್ತೆ. ಸೀಸನ್ ವೈಸ್ ಚೇಂಜ್ ಆಗುತ್ತೆ, ಒಂದಾದ್ಮೇಲೆ ಒಂದ್ ಹಾಕಂತ ಇರುತ್ತೆ. ಎನಿ ಟೈಮ್ ಒಂದು 5-6 ವೆರೈಟಿ ಇದ್ದೇ ಇರುತ್ತೆ. ಈಗ ನಮ್ಮ ತೋಟಕ್ಕೆ ಇವತ್ತು ಬಂದ್ರೆ ಒಂದು 30 ವೆರೈಟಿ ತರಕಾರಿನ ಕೊಡುತ್ತೆ. ಕೆಲವೊಂದು ನ್ಯಾಚುರಲ್ ಆಗಿರುತ್ತೆ. ಎಕ್ಸಾಂಪಲ್ ಈಗ ಉರ್ಗ ಸೊಪ್ಪು ಇತ್ತಲ್ಲ ಅದಿರುತ್ತೆ, ಕೆಸಿನ್ ಅಂತೇಳಿ ಇರುತ್ತೆ, ಚೂರು ಮೆಣಸು ಇರುತ್ತೆ, ಗಂಧಾರಿ ಮೆಣಸು, ಇಂಥ ವೆರೈಟಿಗಳು ಅದಕ್ಕೆಲ್ಲ ನ್ಯಾಚುರಲ್ ಇದ್ದೆ ಎನಿ ಟೈಮ್ ಇರುತ್ತೆ. ಅದ್ರ ಜೊತೆ ಎಷ್ಟ ಮಾಡ್ತಾ ಇರ್ತೇವೆ ತರಕಾರಿ, ಒಂದಾದ್ಮೇಲೆ ಒಂದ್ ಮಾಡ್ತಾ ಇರ್ತೇವೆ. ಈಗ ತರಕಾರಿ ಆಯ್ತು, ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾ ಇದ್ದೀರಿ, ಇವುಗಳಿಗೆ ರಾಸಾಯನಿಕಗಳನ್ನು ಸಿಂಪಡಿಸ್ತೀರಾ ಹೇಗೆ, ಅಥವಾ ಸಾವಯವನ್ನೇ ಬಳಸ್ತೀರಾ? ಗೊಬ್ಬರ ಆಕ್ಚುಲಿ ನಿಸರ್ಗ ಕೃಷಿ ಪ್ಲಾನ್ ಅಂದ್ರೆ ಆರಂಭದಲ್ಲಿ ಸ್ವಲ್ಪ ಇದು ಕೊಡ್ಬೇಕು, ಗೊಬ್ಬರ ಕೊಡ್ಬೇಕು. ರಾಸಾಯನಿಕ ಗೊಬ್ಬರ ಅಲ್ಲ, ಕೊಟ್ಟಿಗೆ ಗೊಬ್ಬರ ಮತ್ತೆ ಜೀವಾಮೃತ ಲಿಕ್ವಿಡ್ ಇದೆಲ್ಲ ಮಾಡಿ ಕೊಡ್ತೇವೆ ನಾವು. ಅದೆಲ್ಲ ನೀವೇ ತಯಾರಿಸ್ತೀರಾ? ಜೀವಾಮೃತ ಎಲ್ಲ ನೀವೇ ಮಾಡ್ತೀರಿ? ಅದನ್ನ ರೆಡಿ ಮಾಡಿ ಕೊಟ್ಟು ಬೆಳೆಸಿ ಆಮೇಲೆ ಒಂದು ಹಂತಕ್ಕೆ ಹೋದ್ಮೇಲೆ ಅದು ನಿಸರ್ಗ ಅಂದ್ರೆ ಅದ್ರ ಪಾಡಿಗೆ ಅದು ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕೊಡ್ಬೇಕು ನಿಸರ್ಗ ಕೃಷಿಯಲ್ಲೂ, ಇಲ್ಲಾಂದ್ರೆ ಗಿಡ ಗ್ರೋತ್ ಆಗುದಿಲ್ಲ. ಗಿಡ ಗ್ರೋತ್ ಆದ್ಮೇಲೆ ಅದು ಇಳುವರಿ ತಗೊಂಡ್ರೆ ಅದ್ರ ಪಾಡಿಗೆ ಅದು ಬರ್ತಾ ಇರುತ್ತೆ. ಎಕ್ಸಾಂಪಲ್ ಈಗ ವಾಂಟೆ ಹುಳಿ ಇದೆ, ಮುರಿನ ಹುಳಿ ಇದೆ, ಆಮೇಲೆ ಪಪ್ಪಾಯ ಹಣ್ಣು, ಗಡ್ಡೆಗಳ ಐಟಮ್ ಇತ್ತಲ್ಲ ಅದೆಲ್ಲ ಮಣ್ಣು ಫ್ರೀ ಇದ್ರೆ ಸಾಕು, ಅವು ಪಾಡಿಗೆ ಬರ್ತವೆ. ಅದಕ್ಕೆ ಏನು ಬೇಕಂತಿಲ್ಲ. ಈಗ ನಿಮ್ಮ ಈ ಎಲ್ಲ ಕೃಷಿ ಭೂಮಿಯಲ್ಲಿ ನೀರಿನ ಸವಲತ್ತು ಯಾವ ರೀತಿ ಇದೆ? ಯಾಕಂದ್ರೆ ನೀರು ಬಹಳ ಮುಖ್ಯ ಕೃಷಿಗೆ ಅಲ್ವಾ? ಎಲ್ಲಾ ಸಮಯದಲ್ಲಿ ಸಾಕಾಗ್ತದ ನೀರು, ಅಥವಾ ನೀರಿನ ಕೊರತೆ ಕಂಡು ಬರ್ತದೆ ಹೇಗೆ? ಅಲ್ಲ, ನಮ್ಮಲ್ಲಿ ಆಕ್ಚುಲಿ ನೀರಿಲ್ಲ ಅಂತಾನೆ ಕೃಷಿ ಮಾಡಿಲ್ಲ. ಅದು ಬಯಲು ಜಾಗದಲ್ಲಿ ಮಾತ್ರ ಮಾಡಿಲ್ಲ, ಗುಡ್ಡದೆಲ್ಲ ಮಾಡಿಲ್ಲ. ಬಟ್ ನಮ್ದಲ್ಲಿ ತೋಡಲ್ಲ ಒಂದು ನೀರು ಏಪ್ರಿಲ್ ಮೇ ತನಕ ಇರುತ್ತೆ. ನಾವು ಸ್ಟಾರ್ಟಿಂಗ್ ಒಂದೇ ಬೈಯಿಂದ ಕವರ್ ಮಾಡ್ಕೊಂತ ಬಂದೆ. ಒಂದೇ ಸಲ ಎಲ್ಲಾನು ಹೆಡಿಗೆ ಮಾಡಕ್ ಹೋಗಿಲ್ಲ.
ತೋಡೆಲ್ಲ ಅಡ್ಡ ಕಟ್ಟಿ ನೀರ್ ಎಷ್ಟು ಬ್ಯಾಲೆನ್ಸ್ ಆಗುತ್ತೆ ನೋಡ್ಕೊಂಡು ವಿಸ್ತರಣೆ ಮಾಡ್ಕೊಂತ ಬಂದೆ. ಈಗ 4 ಎಕರೆ ಫುಲ್ ಕೃಷಿ ಮಾಡಿದ್ದೆ. ಈಗ ಕೃಷಿ ಮಾಡಿದ್ರಿ. ತೋಡ್ ನೀರಲ್ಲಿ ಕೃಷಿ ಮಾಡೋದು ನನಗೆ. ಹೌದಾ? ಲಾಸ್ಟ್ ಅಲ್ಲಿ ಸ್ವಲ್ಪ ಇಕ್ಕಟ್ಟಾಗತ್ತೆ, ಆದ್ರೆ ಮಳೆ ಬಂದು ಬ್ಯಾಲೆನ್ಸ್ ಆಗುತ್ತೆ. ಆತರ ತೊಂದ್ರೆ ಅಂತ ಹೇಳಿ ಏನು ಅನಿಸು? ಲಾಸ್ಟ್ ಅಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಂತ ಈಗ. ನೀರಿನ ಸಮಸ್ಯೆ, ತರಕಾರಿ ಅಂದ್ರೆ ನೀರು ಡೈಲಿ ಬೇಕು. ಈಗ ಕೃಷಿಯ ಬಗ್ಗೆ ಹೆಚ್ಚು ಮಾಹಿತಿ ಎಲ್ಲ ಬೇಕಿದ್ರೆ ನೀವ್ ಎಂತ ಮಾಡ್ತೀರಿ? ನಾನ್ ಡೈರೆಕ್ಟ್ ರೈತರ ಹತ್ತೋತೆ. ಅಧಿಕಾರಿಗಳ ಹತ್ರ ಹೋಗುದಿಲ್ಲ, ರೈತರ ಹತ್ರ ಹೋಗ್ತೀರಿ? ಅವ್ರ ಹತ್ರ ಎಂತ ಗೊತ್ತಿಲ್ಲ, ಅಲ್ಲಿ ಹೋದ್ರೆ ತಪ್ಪಾಗುತ್ತೆ ನಮ್ದಾಗಿ. ಅವ್ರದ್ದು ಏನಿದ್ರು ನಾಲೆಜ್, ನಮ್ಗೆ ಅನುಭವ ಬೇಕು. ರೈತನಿಗೆ ಅನುಭವ ಬೇಕು ಅಂತ ಹೇಳ್ತೀರಿ ಅಲ್ವಾ? ಅನುಭವ ಅಂದ್ರೆ ಅನುಭವಕ್ಕೂ ನಾಲೆಗೆ ಡಿಫ್ರೆನ್ಸ್ ಹೇಳ್ತೀವಿ. ನಾನು ಈ ಒಂದ್ ಅಡಿಗೆ ಮಾಡ್ಬೇಕಂದ್ರೆ ಹಿಂಗಿಂಗ್ ಮಾಡಿ ಅಂತ ಹೇಳುವರು ತುಂಬಾ ಜನ ಇದ್ರೆ, ಅದೇ ನಾಲೆಜ್. ಒಂದ್ ಎಕ್ಸಾಂಪಲ್, ಟೀ ಮಾಡ್ಬೇಕಾದ್ರೆ ಸಕ್ಕರೆ ಹಾಕಿ, ಟೀ ಪುಡಿ ಹಾಕಿ, ಮತ್ತೆ ಸ್ವಲ್ಪ ನೀರ್ ಹಾಕಿ ಅಲ್ಲಿ ಹೇಳ್ತಾರೆ. ಅದೇ ನಾಲೆಜ್. ನಾವು ಮಾಡೋದಿತ್ತಲ್ಲ ಕರೆಕ್ಟ್ ಆಗಿ, ಎಷ್ಟು ಬೇಕು ಹಾಕಿ ಮಾಡಿ ಕರೆಕ್ಟ್ ಆಗಿ ರುಚಿ ಕೊಡೋದಿತ್ತಲ್ಲ, ಅದು ಅನುಭವ. ಡಿಫ್ರೆನ್ಸ್ ಅಷ್ಟೇ, ಅನುಭವಕ್ಕೂ ಮತ್ತೆ ನಾಲೆಜ್ಗೂ. ಅನುಭವ ರೈತರ ಹತ್ರ ಮಾತ್ರ ಸಿಗುತ್ತೆ, ಅಧಿಕಾರಿಗಳು ಮತ್ತೆ ವಿಜ್ಞಾನ ಹತ್ರ ಸಿಗುದಿಲ್ಲ ಅಂತ ಹೇಳಿ. ಅದು ನಾವು ಫಸ್ಟ್ ಸ್ಟಾರ್ಟಿಂಗ್ ಕೃಷಿ ಮಾಡೋತ್ತೆ, ಒಂದ್ 4 ಜನಕ್ಕಿಂತ ಜಾಸ್ತಿ ರೈತರ ಹತ್ರ ಹೋದ್ರೆ ಪ್ರತಿ ರೈತರಲ್ಲೂ ಒಂದೊಂದು ಸಮಸ್ಯೆ ಇರುತ್ತೆ. ಆ ರೀತಿ ಅನುಭವಗಳನ್ನು ನಿಮ್ಗೆ ಆರಂಭದಲ್ಲಿ ಶೇರ್ ಮಾಡ್ಕೊಂಡಿದ್ದಾರ ರೈತರೆಲ್ಲ? ಆರಾಮ ಕೊಡ್ತಾರೆ ರೈತ. ನಮ್ಮ ಊರಲ್ಲೇ ಮಾಡಿದ್ರ ಅಥವಾ ಬೇರೆ ರಾಜ್ಯಗಳಿಗೂ ಕೂಡ ಹೋದ್ರ ಹೇಗೆ? ಬೇರೆ ರಾಜ್ಯಕ್ಕೆಲ್ಲ ಹೋಗಿಲ್ಲ, ಬಟ್ ಬೆಂಗಳೂರು ಇಪ್ಪತ್ತಿಗೆಲ್ಲ ಹೋಗಿ ಕೇಳ್ತಾ ಇದ್ದೆ. ಬಟ್ ಅಲ್ಲಿ ತಳಿ ಬೇರೆ, ಇಲ್ಲಿ ತಳಿ ಬೇರೆ, ಅಲ್ಲಿ ಮಣ್ಣು ಬೇರೆ, ಅಲ್ಲಿ ವಾತಾವರಣ ಬೇರೆ, ಅದೆಲ್ಲ ಡಿಫರೆನ್ಸ್ ಇರುತ್ತೆ. ಅಲ್ಲಿ ತಂದು ಇಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಪ್ರಯೋಗ ಒಂದೆರಡು ಗಿಡದಲ್ಲ ಮಾಡ್ಲಿಕ್ಕೆ, ಒಂದು ದೊಡ್ಡ ಮಟ್ಟದ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಂತೂ ಊರಿನ ರೈತರ ಹತ್ರನೇ ಹೋಗಿ ಅನುಭವನ್ನ ಪಡ್ಕೊಂಡ್ರಿ ತಾವು. ಈಗ ನೀವು ಕೂಡ ಓರ್ವ ಸಂಪನ್ಮೂಲ ವ್ಯಕ್ತಿಯಾಗಿ ಬೇರೆ ಕಡೆ ಹೋಗಿ ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ ಅಲ್ವಾ? ಯಾವೆಲ್ಲ ವಿಷಯದಲ್ಲಿ ನೀವು ಪಳಗಿದ್ದೀರಿ ಅಂತ ಹೇಳ್ಬೋದು? ನಂಗೆ ಸಮಗ್ರ ಕೃಷಿ ಮಾಡೋದ್ರಿಂದ ಏನ್ ಕ್ವಶನ್ ಕೇಳೋದು ನಾನು ರೆಡಿ ಇದ್ದೆ. ಅಂದ್ರೆ ಮೇನ್ ಆಗಿ ನಾನು ರೈತರನ್ನ ಮಾತಾಡ್ತೇನೆ. ನಿಮ್ದು ಏನ್ ಸಮಸ್ಯೆ, ನಾನು ಹೋಗಿ ಸುಮ್ಮನೆ ಒಂದ್ ಟಾಪಿಕ್ ಬಗ್ಗೆ ಮಾತಾಡೋದಿಲ್ಲ. ನಿಮ್ಮಲ್ಲಿ ಏನ್ ಬೇಕು ಹೇಳಿ, ಅವರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಡೈರೆಕ್ಟ್ ರೈತರನ್ನ ಮಾತಾಡ್ತೇವೆ. ಇಷ್ಟು ವರ್ಷಗಳಲ್ಲಿ ತಾವು ಇಷ್ಟು ಕೃಷಿಯನ್ನ ಮಾಡ್ಕೊಂಡು ಬಂದಿದ್ದೀರಿ. ಯಾಕಂದ್ರೆ ಕೃಷಿಯನ್ನು ಮಾಡುವಂತಹ ಜನರೇ ಕಮ್ಮಿ ಆಗ್ತಾ ಇದ್ದಾರೆ. ಎಲ್ಲ ಓದು ಕಂಪನಿ ಅಂತ ಹೇಳಿ ಹೋಗ್ತಾ ಇದ್ದಾರೆ, ಕೆಲಸಕ್ಕೆ ಸೇರ್ಕೊಳ್ತಾ ಇದ್ದಾರೆ. ಕೃಷಿ ಭೂಮಿ ಬೇರೆ ಖಾಸಗಿ ವ್ಯಕ್ತಿಗಳ ಪಾಲಾಗಿ ಕಟ್ಟಡಗಳು ಏಳುವಂತದ್ದು ಎಲ್ಲವನ್ನು ಕಾಣ್ತೇವೆ. ಬದಲಾಗಿದೆ ಕೃಷಿ ಭೂಮಿ ಬಹಳಷ್ಟು ಜಾಗಗಳಲ್ಲಿ ನೋಡಿದ್ರೆ. ತಾವು ಈಗ ಹೆಬ್ಗೋಳಿ ಕುಷ್ಟ ಅಗ್ರಿಕಲ್ಚರಲ್ ಕಂಪನಿಯನ್ನ ಸೃಷ್ಟಿ ಮಾಡಿದ್ದೀರಿ. ಆ ಮೂಲಕ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ತಲುಪಿಸಿದ್ದೀರಿ. ಒಂದಷ್ಟು ಅದರಿಂದ ಲಾಭ ಆಗಿದೆ ಅಂತ ಹೇಳ್ತೀರಾ? ಹೇಗೆ ಕೃಷಿಯಲ್ಲಿ ನಿಮ್ಗೆ ನೆಮ್ಮದಿ ಇದೆಯಾ? ನೆಮ್ಮದಿ 100% ಇದೆ. ನೆಮ್ಮದಿ ಇದೆ, ಮತ್ತೆ ಜೊತೆಗೆ ಆರೋಗ್ಯನೂ ಇದೆ. ಆರೋಗ್ಯನೂ ಇದೆ. ಕೃಷಿಯಿಂದ ನೆಮ್ಮದಿ ಆರೋಗ್ಯ ಅಂತೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀರಿ ಹಾಗಾದ್ರೆ? ಪಕ್ಕ. ಹೌದಾ? ಬಟ್ ಅಲ್ಲಿ ಕಲಬೆರಕೆಯಿಂದ ಸ್ವಲ್ಪ ನಾವು ಮಾರ್ಕೆಟ್ ಅಲ್ಲೂ ಫೇಲ್ ಆಗ್ತಿದ್ವಿ. ಅಂದ್ರೆ ನಮಗೆ ಕಾಂಪೀಟ್ ಮಾಡ್ಲಿಕ್ಕೆ ಆಗಲ್ಲ, ಆಗುದಿಲ್ಲ. ಆ ರೇಟ್ ನಮ್ಗೆ ಕೊಡ್ಲಿಕ್ಕೆ ಆಗಲ್ಲ. ಈಗ ಎಕ್ಸಾಂಪಲ್ ನಾಟಿ ತುಪ್ಪನ ದಾಲ್ಡಾ ಹಾಕಿ, ಪಾಮಾಯಿಲ್ ಎಣ್ಣೆ, ಮತ್ತೆ ಹರ್ಲು ಬರ್ಲಿಕ್ಕೆ ಏನೋ ಕೆಮಿಕಲ್ ಯೂಸ್ ಮಾಡ್ತಾರಂತೆ, ಮತ್ತೆ ಕಲರ್ ಏನೋ ಹಾಕಿ ತುಪ್ಪ ರೆಡಿ ಮಾಡ್ತಾರಂತೆ. ದೇಶಿ ತುಪ್ಪ ಅಂತ ಮಾಡ್ತಾ ಇದ್ರಂತೆ. ಅಂದ್ರೆ ನಮ್ಗೆ ಆಲ್ರೆಡಿ ಕಸ್ಟಮರ್ ಇದ್ದಾರೆ, ನಮ್ಗೆ ಗೊತ್ತು, ಒಂದ್ ತೋಟಕ್ಕೆ ಡೈರೆಕ್ಟ್ ಬರ್ತಾರೆ, ನನ್ ಬಗ್ಗೆ ಗೊತ್ತು, ನಂಬಿಕೆ ಇದೆ, ತಕೊಂತಾರೆ. ಬಟ್ ಬೇರೆ ರೈತರಿಗೆಲ್ಲ ಸಮಸ್ಯೆ ಕೊಡುತ್ತೆ. ಈಗ ಸಮಗ್ರವಾಗಿ ಹೇಳುದಾದ್ರೆ ಒಬ್ಬ ಸಮಗ್ರ ಕೃಷಿಕರಾಗಿ ಏನೆಲ್ಲ ಸಮಸ್ಯೆಗಳು ನಿಮ್ಮನ್ನು ಕಾಡಿವೆ ಕೃಷಿಯಲ್ಲಿ? ಸಮಗ್ರ ಕೃಷಿ ಅಂತ 1 ಲಕ್ಷ ಪ್ಲಸ್, ಬಟ್ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಎಲ್ಲಾನು ಬ್ಯಾಲೆನ್ಸ್ ಮಾಡಕ್ಕಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನಮ್ಗೆ ಸಹಾಯಕರು ಇಲ್ಲ ಅಂದ್ರೆ ಕೃಷಿಗೆ ಕೆಲಸ ಮಾಡೋರ್ನ ಕೃಷಿ ಸಹಾಯಕರು ಅಂತ ಕರಿತೇವೆ ನಾವು. ಅವ್ರನ್ನ ಕೂಲಿಯರು ಅಂತ ಕರೆಯಲ್ಲ. ನನ್ನ ಪ್ರಕಾರ ಕೂಲಿಯವರು ಅಂದ್ರೆ ಪ್ರತಿಯೊಬ್ಬರು ಸಂಬಳದ ಪ್ರತಿಯೊಬ್ಬರು ಕೂಲಿಯವರು, ಅಂದ್ರೆ ಕೃಷಿ ಸಹಾಯಕರು ಅಂತ ಕರಿತೇವೆ. ಕೃಷಿಯಲ್ಲಿ ಸಹಾಯಕ ಇರುವಂತ ಹೆಬ್ಬಳ್ಳಿ ಕುಷ್ಟ ಅಗ್ರಿಕಲ್ಚರ್ ಕಂಪನಿ ಮಾಡಿದ್ಮೇಲೆ ಕೃಷಿ ಸಹಾಯಕರನ್ನು ಗುರುತಿಸುವ ಕಾರ್ಯಕ್ರಮ ಇದೆ. 2024ರಿಂದ ಮಾಡ್ತಾ ಇದ್ದೆ. 24ರಿಂದ ತಾವು ಮಾಡ್ತಾ ಇದ್ರಿ ಗುರುತಿಸುವಂತಹ ಕೆಲಸ, ಸಹಾಯಕರನ್ನು ಗುರುತಿಸುವುದು, ಮತ್ತೆ ಯುವ ರೈತರನ್ನು ಗುರುತಿಸುವುದು. ಆಮೇಲೆ ಲಾಸ್ಟ್ ಇಯರ್ ಇಂದ ಕೃಷಿ ಇಲಾಖೆಯಲ್ಲಿ ಚೆನ್ನಾಗಿ ಯಾರ ಜೊತೆ ರೈತರ ಜೊತೆ ಚೆನ್ನಾಗಿ ಸಂಪರ್ಕ ಇಟ್ಟು ರೈತರಿಗೆ ಸೇವೆ ಕೊಡ್ತಾರೆ, ಅವ್ರನ್ನ ಗುರುತಿಸುವ ಕೆಲಸನ ಮಾಡ್ತೀವಿ. ನೀವು ಮಾಡ್ತಾ ಇದ್ದೀರಿ? ನಮ್ಮ ತೋಟದಲ್ಲೇ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರ್ ಯಾವಾಗೆಲ್ಲ ಮಾಡ್ತೀರಿ ನೀವು ಅದನ್ನು? ಪ್ರತಿ ವರ್ಷಕ್ಕೊಂದ್ಸಲ ಮಾಡ್ತೇವೆ. ಲಾಸ್ಟ್ ಇಯರ್ ಜೆಡಿ ಮೇಡಮ್ ಬಂದಿದ್ರು, ಕೋಡಿ ಮೇಡಮ್, ಜಂಟಿ ಉಪನಿರ್ದೇಶಕರು ಚಂದ್ರಶೇಖರ್ ಸರ್ ಬಂದಿದ್ರು. ಅಂದ್ರೆ ಅಧಿಕಾರಿಗಳನ್ನು ಕೂಡ ಕರೆಸ್ತೀರಿ ಆ ಸಂದರ್ಭದಲ್ಲಿ? ಕರಿತೇವೆ. ರಾಜಕೀಯ ಅವಕಾಶ ಇಲ್ಲ, ರಾಜಕೀಯಕ್ಕೆ ಅವಕಾಶ ಇಲ್ಲ. ಸರ್ಕಾರಿ ಅಧಿಕಾರಿಗಳನ್ನ, ಕೃಷಿ ಅಧಿಕಾರಿಗಳನ್ನ ಆ ಸಂದರ್ಭ ಕರೆಸ್ತೀರಿ? ಅವರನ್ನೇ ಅಂತಲ್ಲ, ನಂಗೆ ಆತ್ಮೀಯರು ಯಾರಿದ್ರು ಅವ್ರನ್ನೆಲ್ಲ ಕರಿತೇವೆ. ನಮ್ ಕೃಷಿ ಯಾರು ಸಪೋರ್ಟ್ ಕೊಡ್ತಾರೆ, ನಮ್ಮ ಹೆಚ್ಚಿನ ಐಟಮ್ ತಗೊಂಡ್ರೆ ಅವ್ರನ್ನೂ ಕರೆಸ್ತೇವೆ ಎಷ್ಟಾಗಿ. ಈಗ ನೀವು ಕಂಡುಕೊಂಡ ಹಾಗೆ ಅನೇಕ ಮಂದಿ ಯುವಕರು ಕೃಷಿಯಲ್ಲಿ ತೊಡಗಿದ್ದಾರ ನಿಮ್ಮ ಊರಲ್ಲೇ ತಗೊಂಡ್ರೆ? ಅಲ್ಲ, ಯುವಕರ ಮೇನ್ ಸಮಸ್ಯೆ ಅಂದ್ರೆ ಅವ್ರಲ್ಲಿ ಲ್ಯಾಂಡ್ ಇಲ್ಲ, ಆರ್ಟಿಸಿ ಇಲ್ಲದೆ ಕೃಷಿ ಮಾಡ್ಲಿಕ್ಕೆ. ಕೃಷಿ ಆಸಕ್ತರು ಇದ್ದಾರೆ, ಆಸಕ್ತಿ ಇದ್ದಾರೆ. ನನ್ನಲ್ಲಿ ತುಂಬಾ ಜನ ಬರ್ತಾರ, ನಮ್ದು ಈ ತರ ಜಾಗ ಇತ್ತಿ ಅಂತ ಮಾಡ್ಲಿಕ್ಕಂತ ಕೇಂದ್ರ. ಬಟ್ ಅಲ್ಲಿ ಡಾಕ್ಯುಮೆಂಟ್ಸ್ ಕ್ಲಿಯರೆನ್ಸ್ ಇರುದಿಲ್ಲ. ಮನೆಯಲ್ಲಿ 4 ಜನ ಇರ್ತಾರೆ,
ನಾನು ಒಬ್ಬರೇ ಮಾಡಿದ್ರೆ ಎಂತ ಮಾಡೋದಕ್ಕೆ ಅಂತಾರೆ ಅವ್ರು. ನೀವು ಒಬ್ಬರೇ ಮಾಡಿದ್ರೆ ತರಕಾರಿ ಮಾಡಿ ನಿಮ್ಗೆ ಸಿಗುತ್ತೆ. ಮತ್ತೆ ಅಡಿಕೆ ತೆಂಗಿನ ಮಾಡ್ರೆ ಗಿಡ ಬಲಾಬಲರಿ ಯಾರು ಗೊತ್ತಿಲ್ಲ. ಗಿಡ ಇಳುವರಿ ಬಂದ್ರ ಮೇಲೆ ಅವರಿಗೆಲ್ಲ ಆಸೆ ಹುಟ್ಟು ನಮ್ದೇ ಜಾಗ ಒಬ್ಬನೇ ತಿಂತನಲ್ಲ. ಯುವಕರ ಹಿಂದುಳಿ ಕಾರಣ ಅದೇ ದೊಡ್ಡ ಸಮಸ್ಯೆ. ಹಳಿಯರು ಡಾಕ್ಯುಮೆಂಟ್ಸ್ ಕೊಡೋದಿಲ್ಲ. ಹೌದು, ಯಾಕೆ ಕೊಡೋದಿಲ್ಲ ಯಾಕಂದ್ರೆ ಅವ್ರನ್ನ ಕಾಂಬರಿಲ್ಲ. ಯಾರೋ ಒಬ್ಬರೇ ಬರ್ಕೊಟ್ರೆ ಇನ್ನೊಬ್ರು ಕಾಂಬರಿಲ್ಲ. ಇದು ದೊಡ್ಡ ಸಮಸ್ಯೆ. ಯುವಕರ ಮೇನ್ ಸಮಸ್ಯೆ ಅದೇ. ಆರ್ಟಿಸಿ ಇಲ್ಲ. ಆರ್ಟಿಸಿ ಇಲ್ಲ ಅಂದ್ರೆ ಏನ್ ಸಮಸ್ಯೆ ಕೇಳ್ತೀರಾ? ಒಂದು ಬೆಳೆ ವಿಮೆ ತಗೊಳ್ಳಿಕ್ ಆಗಲ್ಲ, ಸರ್ಕಾರಿ ಸೌಲಭ್ಯ ಯಾವುದು ತಗೊಳ್ಳಿಕ್ ಆಗಲ್ಲ. ಆರ್ಟಿಸಿ ಇಲ್ಲಿ ರೈತರಲ್ಲ ಅವ್ರಿಗೆ. ಆಮೇಲೆ ಏನೋ ಸಮಸ್ಯೆ ಆಯ್ತು, ಬೆಳೆ ಗಿಡ ಸಮಯ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ. ಮತ್ತೆ ಪರಿಹಾರ ಗಿಡ ಕೇಮ್ ಆಗಿಲ್ಲ. ಹಂಗಿದ್ದಾವ್ ಕೃಷಿ ಮಾಡ್ಲಿಕ್ಕೆ ಆಗತ್ತಾ? ಜಾಗ ತಗೊಂಡು ಕೃಷಿ ಮಾಡೋಷ್ಟು ರೈತರಿಗೆ ಆಗಲ್ಲ, ಆಗುದಿಲ್ಲ. ಅದೇ ದೊಡ್ಡ ದೊಡ್ಡ ಬೇರೆ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಇಲ್ಲಿ ಕೃಷಿಗೆ ಇನ್ಕಮ್ ಅಂತ ತೋರಿಸ್ತಲ್ಲ ಅವ್ರು ಮಾತ್ರ ಆಗತ್ತೆ. ಈಗ ಮೈನ್ ಸಮಸ್ಯೆ ಅಂದ್ರೆ ಯಾವ ಅಡಿಗೆಗಳೆಲ್ಲ ಅವರಿಗೆ ಗೊತ್ತಿದೆ, ಬಟ್ ರೈತರಿಗೆ ಸಿಗ್ತಾ ಇಲ್ಲ. ಈ ಸಮಸ್ಯೆ ಅಲ್ಲದೆ ಯುವಕರಿಗೆ, ಯುವ ಕೃಷಿಕರಿಗೆ ಈ ಸಮಸ್ಯೆ ಅಲ್ಲದೆ ಬೇರೆ ಯಾವ ಸಮಸ್ಯೆಗಳು ಇವೆ? ಕೈ ಸುಟ್ಟುಕೊಂಡಿರುವಂತಹ ಪ್ರಸಂಗಗಳು ಕೂಡ ನಡೆದಿರಬಹುದು ಅಲ್ಲ. ಅಂತವರಲ್ಲಿ ಇದ್ದಾರೆ ತುಂಬಾ ಜನ. ಯೂಟ್ಯೂಬ್ ಎಲ್ಲ ನೋಡ್ಕೊ ಬರ್ತಾರೆ. ಆಕ್ಚುಲಿ ಯೂಟ್ಯೂಬ್ ಹತ್ರ ಹೋಗ್ಬೇಡಿ ತಪ್ಪು ಮಾಹಿತಿ ಅಲ್ಲ. ಅಂದ್ರೆ ಪ್ರಾಕ್ಟಿಕಲ್ ಆಗಿ ಕೃಷಿ ಭೂಮಿಯಲ್ಲೇ ಕೃಷಿಯನ್ನ ಮಾಡ್ಕೊಂಡು ಕಲಿಬೇಕು ಅಂತ ಹೇಳ್ತೀರಿ. ಕಲಿಬೇಕು, ಅನುಭವ ಆಗ್ಬೇಕು. ನೀವು ಅನುಭವ ಐಕರ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸಣ್ಣ ಮಟ್ಟದಲ್ಲಿ ಮಾಡಿ. ಒಂದೇ ಸಲ ದೊಡ್ಡ ಮಟ್ಟಕ್ಕೆ ದನ ಸಾಕೋದಾರೆ 30-40 ಒಂದೇ ಸಲ ಹೋಗ್ಬೇಡಿ. 1 ಅಥವಾ 7ರಿಂದ ಶುರು ಮಾಡಿ. ನೀವು ಸೆಟ್ ಆದ್ರದ್ದು ಮಾಡಿ, ಅದಾಗಿಲ್ಲ ಅಂದ್ರೆ ಬೇರೆ ಮಾಡಿ. ನಂದಿಗೆ ಪ್ಲಾನಿಂಗ್ ಎಂತ ಗೊತ್ತ ರೈತರಿಗೆ ಹೇಳುದು, ನೀವು ಕೃಷಿ ಮಾಡೋಕೆ ನೀರೇ ಬೇಕಂತಿಲ್ಲ. ನೀರೆಲ್ಲ ಅಂದ್ರೂ ಕೃಷಿ ಮಾಡ್ಲಿಕ್ಕೆ ಆಗತ್ತೆ. ಹೇಗೆ? ಈ ಮೇಕೆ ಸಾಕ್ಬೋದು, ಜೇನ್ ಸಾಕಾಣಿಕೆ ಮಾಡ್ಬೋದು, ಕೋಳಿ ಸಾಕಾಣಿಕೆ ಮಾಡ್ಬೋದು. ಇವಕ್ಕೆಲ್ಲ ನೀರ್ ಜಾಸ್ತಿ ಬೇಕಂತಿಲ್ಲ. ಅರ್ಥ ಆಯ್ತಾ? ಈ ತರ ಕೃಷಿ ಮಾಡ್ರೆ ನೀರಿಲ್ಲ ಅಂದ್ರೂ ಕೃಷಿ ಮಾಡ್ಲಿಕ್ಕೆ ಆಗತ್ತೆ. ಮತ್ತೆ ಅರಣ್ಯ ಕೃಷಿಗೆ ಜಾಸ್ತಿ ನೀರ್ ಬೇಕಂತಿಲ್ಲ. ಅರಣ್ಯ ಕೃಷಿ ನಾವು ನಿಗ್ಲೆಕ್ಟ್ ಮಾಡ್ತಿದ್ವಿ. ಅರಣ್ಯ ಕೃಷಿಯಲ್ಲಿರೋ ಲಾಭ ಬೇರೆ ಯಾವ ಕೃಷಿಯಲ್ಲೂ ಇಲ್ಲ. ಈಗ ತಾವು ಪರಿಸರದಲ್ಲೂ ಹೆಚ್ಚು ಒಂದು ಆಸಕ್ತಿಯನ್ನ ಇಟ್ಟುಕೊಂಡು ಕಾಳಜಿಯನ್ನ ಬೆಳೆಸ್ಕೊಂಡಿದ್ದೀರಿ. ಏನೆಲ್ಲ ಚಟುವಟಿಕೆಗಳನ್ನ ತಾವು ಮಾಡ್ತೀರಿ? ಅಂದ್ರೆ ಕಾಡು ಪ್ರಾಣಿಗಳನ್ನು ಉಳಿಸುವ ನಿಟ್ಟಿನಲ್ಲಿ ಆಗಿರ್ಬಹುದು, ಏನ್ ಮಾಡಿದಿರಿ ತಾವು? ಕಾಡು ಪ್ರಾಣಿ ನಿಲ್ಸಲಿಕ್ಕೆ 2023ರಲ್ಲಿ ನಾನಲ್ಲ, ನಮ್ಮೂರಲ್ಲಿ ಗವರ್ಮೆಂಟ್ ಕೆರೆ ಇದೆ, ಹೆಬ್ಬಗೋಳೆ ಕೆರೆ ಅಂತ. ಅಲ್ಲಿ ನಾನು ಮೇಕೆ ಬಿಟ್ಕೊಂಡು ಹೋಗ್ತಾ ಇದ್ದೆ, ಮೇಕೆ ಮೇಯಿಸ್ಲಿಕ್ಕೆ. ಅಲ್ಲಿ ಮಾರ್ಚ್ ಎಂಡ್ ಅಲ್ಲಿ ನೀರು ಲಾಸ್ಟಿಗೆ ಫುಲ್ ನೀರು 0 ಅಂತ ಬಂತು. ನಾನ್ ಡೈಲಿ ಹೋಗ್ತಾ ಇದ್ನಲ್ಲ, ಸ್ವಲ್ಪ ನೀರಿತ್ತು, ಒಂದ್ 2-3 ಬಕೆಟ್ ನೀರು. ಹಂದಿ ಆಟ ಆಡ್ಲಿಕ್ಕೆ ಮಾತ್ರ ಕೆಸರು ನೀರಿತ್ತು, ಪ್ರಾಣಿಗಳಿಗೆ ಕುಡಿಯೋಕೆ ಯೋಗ್ಯವಾದ ನೀರಲ್ಲ. ಆ ಟೈಮಲ್ಲಿ ನಮ್ಮ ಮೇಕೆ ಗುಡಿಗೂ ನೀರಿಲ್ಲ ಅಲ್ಲಿ. ಅಲ್ಲೇ ಅದೇ ಆ ಕೆರೆಗೆ ಪಕ್ಕದಲ್ಲಿ ರಿಸರ್ವ್ ಫಾರೆಸ್ಟ್ ಇದೆ, ಈಚೆ ಕಡೆ ನಡು ತೋಪಿದೆ. ಹೊಳೆ ಹೋಗ್ಬೇಕಂದ್ರೆ 1.5 ಕಿಲೋಮೀಟರ್ 2 ಕಿಲೋಮೀಟರ್ ದೂರ ಆಗುತ್ತೆ. ಬಟ್ ಹೊಳೆ ಕಡೆ ಹೋಗ್ಲಿಕ್ಕೆ ಎಲ್ಲರೂ ರೈತರು ಇದ್ದಾರೆ, ಮನೆ ಕಟ್ಟಿದ್ದಾರೆ, ಐಬೆಕ್ಸ್ ಬೇಲಿ, ಕಾಡು ಪ್ರಾಣಿ ಬರ್ತದೆ, ಎಲ್ಲ ತೋಟ ಮಾಡಿದ್ದಾರೆ. ಕಾಡು ಪ್ರಾಣಿಗಳಿಗೆ ನೀರ್ ಕುಡಿಯಕ್ ಜಾಗ ಇಲ್ಲ. ಅದಕ್ಕೆ ನಾನು ಈ ಕೆರೆಯನ್ನ ಹೂಳು ಎತ್ತರ ಹೆಂಗೆ, ನಾ ಸಣ್ಣ ವಯಸ್ಸು 20 ಗಂಟೆ ಇಟ್ಕೊಂಡೆಲ್ಲ ಹೊಂಡ ಮಾಡ್ತಿತ್ತು. ನಾವು ಬಾವಿ ತೋಡೋದೆಲ್ಲ ಮಾಡ್ತಿದ್ದೆ. 1 ಅವರ್ ಬಿಡ್ತಾ ನೀರ್ ಬರ್ತಿತ್ತಲ್ಲ. ಹಾಗೆ ನಾನು ಏನ ಮಾಡ್ದೆ, ಏನಕ್ಕೆ ಇದು ಕಾಡು ಪ್ರಾಣಿಗಳಿಗೆ ನೀರ್ ಕುಡಿಕೆ ಯೂಸ್ ಆಗುತ್ತೆ, ಸಾಗು ಪ್ರಾಣಿಗಳಿಗೆ ನೀರ್ ಕುಡಿಕೆ ಯೂಸ್ ಆಗುತ್ತೆ. ಅದನ್ನ ಯಾಕೆ ಎತ್ಬೋದು? ಪೂರ್ವಜರು ಹೆಚ್ಚು ಕಮ್ಮಿ 60-70 ವರ್ಷ ಹಿಂದೆ ರೆಡಿ ಮಾಡಿದ್ರು, ಕಲ್ಗಟ್ಟೆ ಎಲ್ಲ ರೆಡಿ ಮಾಡಿದ್ರು. ಅವಾಗ ನಾವು ಸಣ್ಣ 20 ನೀರಲ್ಲಿ ಇತ್ತದು. ಬಟ್ ಇವಾಗ ನೀರಿಲ್ಲಲ್ಲ, ಅದ್ ಯಾಕೆ ನಾ ಮಾಡಬಾರ್ದು ಅಂತ ಯೋಚನೆ ಕೈಕೊಂಡೆ. ತಗೊಂಡ JCB ತಗ ಕೆಲಸ ಮಾಡಿ ಶುರು ಮಾಡಿದೆ. ಬಟ್ ಅಕ್ಕಪಕ್ಕದ ಒತ್ತುವರಿದಾರರಲ್ಲಿ ತುಂಬಾ ಕಿರಿಕಿರಿ ಮಾಡ್ರು. ಅಂದ್ರೆ JCB ಸುಟ್ಟಾಗ್ತೇನೆ ಬಿಡೋದಿಲ್ಲ, ಹಾಗೆ ಹೀಗೆ ಅಂತ. ಅದಕ್ಕೆ ಧೈರ್ಯ ಮಾತ್ರ, ದುಡ್ಡು ಒಂದಿದ್ರೆ ಸಾಕತ್ತಿಲ್ಲ, ಧೈರ್ಯ ತುಂಬಾ ಬೇಕು. ಸಾರ್ವಜನಿಕ ಕೆಲಸ ಮಾಡೋತ್ತಿಗೆ ತುಂಬಾ ಕಿರಿಕಿರಿ ಮಾಡ್ತಾರೆ ಇದೆ, ಬಿಟ್ಟಿಲ್ಲ. ಮೇನ್ ಸಮಸ್ಯೆ ಅಂದ್ರೆ JCB ಮೇಲವ್ರು ಇನ್ನೊಂದು JCB ಬರ್ತಿಲ್ಲ ಅಂತ ನಂಗೆ ಗೊತ್ತು. ಆ ಟೈಮಲ್ಲಿ JCB ಕೀ ನಾನೇ ಇಟ್ಕೊಂಡಿದ್ದೆ, ನಮ್ ತಿರುಗಿ ಬರ್ತಿರಾಗಿ. ಮೇಲಾದ್ರು ಕೊಡಲ್ಲ ಅಂತ ಗೊತ್ತು ನನಗೆ. JCB ಕೀ ಇಟ್ಟುಕೊಂಡು 15 ದಿನ ಕೆಲಸ ಮುಗಿಯೋ ತನಕ JCB ಮೇಲೆ ಬಿಟ್ಟಿಲ್ಲ. ತುಂಬಾ ತೊಂದ್ರೆ ಕೊಟ್ಟಾರೆ, ಇಲ್ಲ ಅಂತಲ್ಲ. ತೊಂದ್ರೆ ಕೊಟ್ರೆ ನಾ ಯಾವ್ದಕ್ಕೂ ಬಗ್ಗುದಿಲ್ಲ. ನಾನು ನಿಯತ್ತಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಕಾಡು ಪ್ರಾಣಿಗೋಸ್ಕರ ಕೆಲಸ ಮಾಡ್ತಾ ಇದ್ದೆ, ಪಕ್ಷಿಗಳಿಗೆ ನೀರು ಕುಡಿ. ಆಮೇಲೆ ಏನಾಯ್ತು? ಆಮೇಲೆ ಇವ್ರದಲ್ಲಿ ಆಗಿಲ್ಲ ಅಂತ ಪಂಚಾಯತ್ ಮಟ್ಟದಲ್ಲ ಬಂತು. PDO ಮತ್ತೆ ಅವ್ರು ಬಂದ್ಕೊಂಡ, ಏನ ಕೆರೆ ಹೂಳೆತ್ತಕ್ಕೆ ಹೇಳದ್ ಯಾರು ಕೇಳಿದ್ರು. ನನಗೆ ಹೇಳಕ್ ನೀವ್ ಯಾರು? ನಮ್ಮೂರಿನ ಕೆರೆ ನಾನ್ ದುಡ್ಡು ಹಾಕಿ ಮಾಡ್ತಿದ್ದೆ, ನಿಮ್ಮ ಹತ್ರ ಕೇಳಕ್ಕೆ ಅಂತ ನಾನ್ ಜೋರ್ ಮಾಡಿದೆ. ಆಮೇಲೆ ವಾಪಸ್ ಹೋದ್ರು ಅವ್ರು. ಅಷ್ಟೊತ್ತಿನ ನನ್ ಕೆಲಸ ಫಿನಿಶಿಂಗ್ ಆಯ್ತು. ನೀರು ಒಳ್ಳೆ ಇತ್ತು, ಇವಾಗ್ಲೂ ನೀರಿದೆ, ಅದೇ ತುಂಬಾ ಖುಷಿ ಇದೆ. ಮತ್ತೆ ಕಾಡು ಪ್ರಾಣಿಗಳ ಪಕ್ಷಿಗಳು ತುಂಬಾ ಬರ್ತಾ ಇರ್ತವೆ. ಪರಿಸರದ ಬಗ್ಗೆಯೂ ಕಾಳಜಿಯನ್ನು ವಹಿಸ್ಕೊಂಡು. ಪರಿಸರ ಉಳಿಸೋದು ಇವಾಗಿಂದಲ್ಲ, ಮೊದ್ಲಿಂದನೂ ಪರಿಸರ ಉಳಿಸ್ತಿದ್ದು ರೈತನೇ. ಎಕ್ಸಾಂಪಲ್ ಗೆ ಜಗತ್ತಿನಲ್ಲಿ ಒಂದು 80% 90% ಜೀವ ಸಂಕುಲಕ್ಕೆ ಆಹಾರ ಕೊಡೋದು ರೈತನೇ. ಕಾಡು ಪ್ರಾಣಿ ಇರ್ಬೋದು, ಪಕ್ಷಿಗಳಿರ್ಬೋದು, ಮನುಷ್ಯರಿರ್ಬೋದು, ಎಲ್ಲರಿಗೂ ರೈತನೇ ಕೊಡೋದು. ನ್ಯಾಚುರಲ್ ಪದ್ಧತಿ ಮತ್ತೆ ಚೈನ್ ಸಿಸ್ಟಮ್ ಇತ್ತಲ್ಲ. ಹೌದು. ಈಗ ಇದಿತ್ತಲ್ಲ, ಹಾಂತಿ ಇತ್ತಲ್ಲ, ಹಾಂತಿನ ಕಪ್ಪೆ ತಿಂತವೆ, ಕಪ್ಪೆನ ಹಾವು ತಿಂತವೆ, ಹಾವನ್ನು ಮೀನೊಂದು ತಿಂತವೆ. ಅದೇ ಚೈನ್ ಸರ್ಕಲ್ ಹೋಗುತ್ತೆ, ಅದು ಫುಡ್ ಆಗುತ್ತೆ. ಇನ್ನು ಕೆಲವೊಂದಕ್ಕೆ ನ್ಯಾಚುರಲ್ ಹಣ್ಣದು ಸಿಗುತ್ತೆ ಕಾಡಲ್ಲಿ, ಅದರಿಂದ ಆಗುತ್ತೆ. ಮತ್ತೆ 70-80% ಫುಡ್ ರೈತನ ಹೊಲದಿಂದ ಎಲ್ಲ ಪ್ರಾಣಿ ಪಕ್ಷಿಗಳು ಸಿಗುತ್ತೆ. ಕಾಡು ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಮನುಷ್ಯ ಇರ್ಬೋದು. ಈಗ ಸಮಗ್ರ ಕೃಷಿಯನ್ನು ಮಾಡುವುದಕ್ಕೆ ಅಂತ ಹೇಳಿ ತಾವು ಸರ್ಕಾರದ ನೆರವನ್ನು ಪಡ್ಕೊಂಡಿದ್ದೀರಾ ಹೇಗೆ? ಸರ್ಕಾರದ ನೆರವು ಎಲ್ಲ ತಗೊಂಡಿದ್ದೀರಿ. ಅದು ರೈತರ ಹಕ್ಕು, ಕೇಳಿ ಪಡಿಬೇಕಾಗಿ. ಈ ಪಂಚಾಯತಿಗೆ ಹೋದ್ರ ಕೂಡ ಮೇಲೆ ಕೆಳಗೆ ನೋಡ್ತಾರೆ. ನಮಗೂ ಸ್ವಲ್ಪ ಅನುಭವ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಹೋದ್ರೆ ಕುರ್ಚಿ ಸರಿ ಮಾಡಿ ಹೋಗಂತಾರ ಅವರಾಗಿ ವಿಷಯ. ಪ್ರಶ್ನೆಗಳಲ್ಲಿ ಮತ್ತೆ ನೀವು ಪ್ರಶ್ನಿಸ್ತೀರಿ ಅಂತ ಗೊತ್ತಾಗಿದೆ.
ಅವ್ರಂತಲ್ಲ, ಯಾರನ್ನಾರು ತಪ್ಪು ನೋಡ್ರೆ ಕ್ವಶನ್ ಮಾಡೋದೇ. ಈ ಒಂದು ಮೀಟಿಂಗ್ ಅಂದ್ರೆ ರೈತರಿಗೆ ಸಿಗಬೇಕಾದಂತಹ ಸವಲತ್ತುಗಳನ್ನು ಪಡೆಯಲಿ ಸಫಲರಾಗಿದ್ದೀರಿ ಹಾಗಾದ್ರೆ. ನಾನಲ್ಲ, ಇನ್ನೊಬ್ರಿಗೆ ಕೊಡ್ಲಿಲ್ಲ ಅಂದ್ರೆ ನಾ ಕೇಳ್ತೀರಿ. ಯಾಕೆ ಕೊಡ್ಲಿಲ್ಲ? ಆ ರೀತಿ ಬಂದು ನಿಮ್ಮಲ್ಲಿ ಸಮಸ್ಯೆಗಳನ್ನು ಹೇಳಿಕೊಂಡ ರೈತರು ಕೂಡ ಇದ್ದಾರ ಹಾಗಾದ್ರೆ? ತುಂಬಾ ಜನ ಇದ್ದಾರೆ. ಅವರಿಗೆ ಮಾಡಿಸಿ ಕೊಟ್ಟಿದ್ದೇನೆ. ಆಗಲ್ಲ ಅಂದ್ರೆ ಯಾಕಾಗಲ್ಲ? ನಿಮ್ಗೆ ಹಕ್ಕದ, ಕೇಳಿ ಪಡೀರಿ, ಒಂದು ರಿಕ್ವೆಸ್ಟ್ ಮಾಡಬೇಡಿ, ಆರ್ಡರ್ ಮಾಡಿ ಅಂತ ಹೇಳುದು ನಾನು. ಈಗ ಸರ್ಕಾರ ಕೆಲವೊಂದು ಆಪ್ ಗಳನ್ನ ತಂದಿರುವಂತದ್ದಾಗಿರ್ಬೋದು, ಆಪ್ ಗಳನ್ನಾಗ್ಲಿ ತಾವು ಬಳಸಿಕೊಂಡದಿದೆಯಾ, ಮಾಹಿತಿಯನ್ನು ಪಡೆದುಕೊಂಡದಿದೆಯಾ? ಕೃಷಿ ಭೂಮಿಯಲ್ಲಿ ರೈತರ ಜೊತೆ ಸಂಪರ್ಕ ಅಲ್ಲದೆ ಬೇರೆ ರೀತಿಯಲ್ಲಿ ಜ್ಞಾನವನ್ನ ಬೆಳೆಸಿಕೊಂಡದಿದೆಯಾ ಕೃಷಿಗೆ ಸಂಬಂಧಪಟ್ಟ? ಆಪ್ ಮತ್ತೆ ಇದಕ್ಕೆ ಒಂದು ಕೆಲವೊಂದು ಇತ್ತಲ್ಲ, ಸರ್ಕಾರಿ ಯೋಜನೆ ಇತ್ತಲ್ಲ, ತಲುಪುವುದೇ ಇಲ್ಲ. ತಲುಪುದಿಲ್ಲ. ಎಕ್ಸಾಂಪಲ್ ಈಗ ಒಂದು ಹೇಳ್ತೀನಿ ನೋಡಿ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಇದೆ. ಆಕ್ಚುಲಿ ರೈತರಿಗೆ ಯೂಸೇ ಇಲ್ಲ ಅದಾಗಿ. ಅಂದ್ರೆ ರೈತರ ಹತ್ರ ಡಾಕ್ಯುಮೆಂಟ್ಸ್, ಮೇನ್ ಆಗಿ ಇವ ರೈತರ ಡಾಕ್ಯುಮೆಂಟ್ಸೇ ಇಲ್ಲ. ಒಂದು ಅದೇನ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೌಲಭ್ಯ ಇತ್ತಲ್ಲ, ಸಾಲ ಸೌಲಭ್ಯ, ಯಾರು ಕೃಷಿ ಮಾಡುದಿಲ್ಲ, ದೊಡ್ಡ ಹಿಡುವಳಿದಾರರು ಇದ್ದಾರೆ ಮೊದ್ಲಿಂದ, ಪಟೇಲ್ರು ಇವರೆಲ್ಲ, ಅವರೆಲ್ಲ ಸಾಲ 0% ಇಲ್ಲಿ ರೈತರ ಹೆಸರಲ್ಲಿ ಸಾಲ ಸಿಗುತ್ತಲ್ಲ, ಅದನ್ನ ತಕೊಂಡು FD ಇಟ್ಟು 8%, 9% ಹಾಕೊಂತಿದ್ದಾರೆ. ರೈತರಿಗೆ ಬೇಕಾದ್ರೆ ಯೂಸ್ ಇಲ್ಲ. ಅದು ತುಂಬಾ ಸಲ ಕ್ವಶನ್ ಮಾಡಿದ್ದೆ ನಾನು, ಅದೇನು ಯೂಸ್ ಆಗ್ತಿಲ್ಲ. ತಾವು ಈ ಕಂಬಳದಂತಹ ಕ್ರೀಡೆಯಲ್ಲಿ ಕೂಡ ಭಾಗವಹಿಸಿದ್ರ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ಕಿತು. ಈ ಬಗ್ಗೆ ತಮ್ಮ ಒಂದು ಅನಿಸಿಕೆ, ಅಭಿಪ್ರಾಯಗಳನ್ನ ಹೇಳ್ತೀರಾ? ನಮ್ಗೆ ಕಂಬಳ ಅಂದ್ರೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಲ್ಲೇ ನಾವೊಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಅಲ್ಲ, ತುಂಬಾ ಮಳೆ ಬರ್ತಿತ್ತು ಅವಾಗ. ಡಿಸೆಂಬರ್ ಟೈಮಲ್ಲಿ ತುಂಬಾ ಮಳೆ. ಬೆಳಿಗ್ಗೆ 3 ಗಂಟೆಗೆ ನಡ್ಕೊಂಡು ಹೋದ್ ನಾವು ಹೋರಿ ತಕೊಂಡು. ಅವಾಗ ಗಾಡಿ ಇದ್ದಿಲ್ಲ, ದುಡ್ಡು ಇದ್ದಿಲ್ಲ, ಗಾಡಿನೂ ಇದ್ದಿಲ್ಲ. 4-5 ಕಿಲೋಮೀಟರ್ ನಡ್ಕೋಬೇಕು ಒಂಡರ ಕಂಬಳಕ್ಕೆ ಅಂತ ಹರಕೆ. ಅದು ಮನೆಗೆ ಯಾವ ಕೋಣ ತಂದ್ರು ಅದ ಕಂಬಳಕ್ಕೆ ಓಡಿಸ್ಕೋತಿ ಅಂತ ಹರಕೆ. ಅಂದ್ರೆ ಹುಷಾರಿಲ್ಲ ಇತ್ತು ಅವಾಗೆಲ್ಲ, ಪ್ರತಿಯೊಬ್ಬರ ಮನೆ ಕೋಣ ಇತ್ತು ಅವಾಗ. ಪ್ರತಿ ವರ್ಷ ಒಂದ್ ಜೊತೆ ತತ್ತವ ಕಂಬಳಕ್ಕೆ ತಗೊಂಡ್ ಹೋಗೋದು. ಅದಕ್ಕೆ ಏನ ಆರೋಗ್ಯ ಸಮಸ್ಯೆ ಏನಾದ್ರು ಒಂಡರ್ ಕಂಬಳಕ್ಕೆ ಗೆದ್ದೆ ಇಳಿಸ್ಕೋಬತ್ತೆ ಅನ್ನೋದು ಹರಕೆ ತಗೊಂತಿದ್ರು. ಅದೇ ರೀತಿ ಸಂಪ್ರದಾಯ. ನಮ್ಗೆ ಕೋಣ ಅಂದ್ರೆ ತುಂಬಾ ಇಷ್ಟ. ಸಣ್ಣ ವಯಸ್ಸಲ್ಲೂ ಹಂಗೆ ಕೋಣ ಬೆನ್ಮಲತ್ತೆ ಕೂತ್ಕೊಂಡು ಬೈಲಿ ಕರ್ಕೊಂಡು ಹೋಗೋದು. ಕೋಣ ಮೇಯಿಸೋದು ನಾನೇ, ಮತ್ತೆ ಯಾರಿಗೂ ಕೊಡುದಿಲ್ಲ ಹಾಗೆ. ಅದ್ ನೀರಿಗೆ ಹೋದ್ರು ಹಂಗೆ ನೀರೆಲ್ಲ ಆಟ ಆಡೋದು, ಅವ್ರು ಬಾಲೆಟ್ಗೆ ಆಟ ಆಡೋದು, ಕಟ್ಟೆಲ್ಲ ಹಾಕಿರ್ತಾರ, ಅದೆಲ್ಲ ತುಂಬಾ ಖುಷಿ ಕೊಡ್ತಿತ್ತು. ಆಮೇಲೆ ನಂತರ ದಿನಗಳಿಗೆಲ್ಲ ನಾವು ಹೋರಿ ಸಾಕೋದೆಲ್ಲ ಕಷ್ಟ ಆಯ್ತು, ಎಲ್ಲಿ ಬಿಟ್ಬಿಟ್ರು. ನಾ ಬೆಂಗಳೂರಿಗೆ ಇದ್ದಲ್ಲ, ಒಂದ್ 2 ಸಲ ನಂದೊಂದು ಗಾಡಿ ಇದ್ದಿತ್ತು, 2 ಜೊತೆ ಬೆಂಗಳೂರಿಂದ ಕೋಣೆ ತಂದು ಒಂಡರ್ ಕಂಬಳದಲ್ಲಿ ಓಡಿಸಿದ್ದೆ. ಈಗ ಇದೆಯಾ ಕೋಣ? ಇವಾಗ ಇಲ್ಲ, ಏನಕ್ಕಂದ್ರೆ ಅದು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ಒಬ್ಬರೇ ಜನ ಬೇಕೇ ಬೇಕಾಗ್ತದೆ, ಸೆಪರೇಟ್ ಆಗಿ. ಅಂದ್ರೆ ಹಸುಗಳ ಜೊತೆ ಇವುಗಳನ್ನು ನೋಡೋದಕ್ಕೆ ಕಷ್ಟ ಆಗ್ತದೆ ಅಂತ ಹೇಳ್ತೀರಿ? ಅಲ್ಲ, ನಂಗೆ ಸಮಗ್ರ ಕೃಷಿ ಇರೋದು, ಮತ್ತೆ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಮುಂದಿನ ದಿನ ಪ್ಲಾನ್ ಇದೆ. ಕೋಣನ ತುಂಬಾ ಆಸಕ್ತಿ ಇದೆ. ಈಗ ನನ್ನ ಕೋಣೆ ಇಲ್ಲ ಅಂದ್ರೆ ಬೇರೆ ಕೋಣೆ ತಕ ಓಡಿಸ್ತೀರಿ ಪ್ರತಿ ವರ್ಷ? ಕೋಣ ಓಡಿಸೋದ್ರಲ್ಲಿ ಖುಷಿನೇ ಬೇರೆ. ಹೌದಾ? ಆಗ್ಬೋದು. ಅಂತೂ ಸಮಗ್ರ ಕೃಷಿಕರಾಗಿ ಸುತ್ತಮುತ್ತ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಫೇಮಸ್ ಆಗಿದ್ದೀರಿ ತಾವು. ಫೇಮಸ್ ಅಂತಿಲ್ಲ, ನನ್ನ ಕೆಲಸ ನಾನು ಮಾಡ್ತಿದ್ದೆ, ಫೇಮಸ್ ನಿಮ್ಮಂತವ್ರು ಮಾಡ್ತಾ ಇದ್ದಾರೆ. ನಿಮ್ಮ ಸಂದರ್ಶನ ಪ್ರಸಾರ ಆಗ್ತಾ ಇರೋದು ಒಂದು ರೀತಿಯಲ್ಲಿ ಜನರಿಗೆ ಮುಟ್ತಾ ಇದೆ. ಇನ್ನೊಬ್ಬರಿಗೆ ನಿಮ್ಮಂತವ್ರ ಸಪೋರ್ಟ್ ರೈತರಿಗೆ ಮಾಡ್ತಾ ಇರೋದು. ನನಗಂತಲ್ಲ, ಪ್ರತಿಯೊಬ್ಬರು ರೈತರಿಗೆ ನೀವು ಮಾಡ್ಬೇಕಂತ ನಾನು ಕೇಳ್ಕೊಳ್ತೇನೆ. ಅಂತೂ ನಿಮ್ಮ ಸುತ್ತಮುತ್ತ ಇರುವಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ಸಂಘ ಸಂಸ್ಥೆಗಳಾಗಿರ್ಬೋದು ನಿಮ್ಮನ್ನ ಯಾವ ರೀತಿ ಗುರುತಿಸಿದ್ದಾರೆ ಓರ್ವ ಸಮಗ್ರ ಕೃಷಿಕರಾಗಿ? ನಮ್ಗೆ ಇಲಾಖೆ ಕಡೆಯಿಂದ ಸುಮಾರು ಸಲ ಗುರುತಿಸಿ, ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ಪ್ರಶಸ್ತಿ ಕೊಡ್ತಾರೆ. ಯಾವೆಲ್ಲ ಪ್ರಶಸ್ತಿಗಳು ಸಿಕ್ಕಿವೆ ತಮಗೆ? ಪ್ರಶಸ್ತಿಗಳು ತುಂಬಾ ಇದೆ. ರಾಜ್ಯ ಮಟ್ಟದ್ದು ಸಿಕ್ಕಿದೆ. ಸಿದ್ದರಾಮಯ್ಯ ಅವರ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಹೋಗಿ ಸ್ವೀಕರಿಸಿದ್ದೀರಿ. ರಾಜ್ಯ ಮಟ್ಟದ ತಗೊಂಡಿದ್ದೆ. ಅಂತೂ ಓರ್ವ ತಾವು ರೈತ ಮುಖಂಡರಾಗಿದ್ದೀರಿ ಅಂತ ಹೇಳ್ಬೋದು ಹಾಗಾದ್ರೆ, ಅಲ್ವಾ? ಹೌದು. ನಿಮ್ಮ ಸುತ್ತಮುತ್ತ ಸಮಸ್ಯೆಗಳು ಬಂದಾಗ ಅದನ್ನ ಯಾವ ರೀತಿ ಎದುರಿಸಿದ್ರಿ, ಅದನ್ನು ಹಂಚಿಕೊಳ್ಬಹುದಾ? ನಾನು ಡೈರೆಕ್ಟ್ ಆಗಿ ಹೋಗಿ ರೈತರ ಸಮಸ್ಯೆ ಆಗೋ ಕೆಲಸ ನೀವು ಮಾಡಬೇಡಿ. ಈಗ ದುಡ್ಡು ಕೊಟ್ರೆ ಏನ್ ಕೆಲಸ ಮಾಡ್ಬೇಕಾದ್ರು ರೆಡಿ ಇರ್ತಾರೆ. ಹಾಗೆ ಕಮಿಷನ್ ಯಾವಾರ ಅಷ್ಟೇ. ಅದು ಅಂದ್ರೆ ಎದುರು ಹಾಕೊಂಡದಿದೆಯಾ? ಆತರ ತುಂಬಾ ಜನ ಇದ್ದಾರೆ. ಅದಕ್ಕೆ ಹೆಚ್ಚಿನ ನನ್ನ ನೋಡ್ರೆ ಆಗಲ್ಲ. ಬಟ್ ರೈತರ ಕೃಷಿಗೆ ತೊಂದರೆ ಆಗಿದೆಯಾ? ರೈತರು ಎಲ್ಲರೂ ನಮ್ಮನ್ನ ಇಷ್ಟಪಡ್ತಾರೆ. ಅಂದ್ರೆ ರೈತರ ಸಮಸ್ಯೆ ಆದಾಗ ಹೋಗುತ್ತೆ, ಮತ್ತೆ ರೈತರಿಗೆ ಏನ್ ಸ್ಕೀಮ್ ಇತ್ತು ಅದು ತಗೊಳ್ಳಿ ಅಂತ ಹೇಳ್ತೆ, ಯಾವ ಐತೆ ನೀವು ಅಪ್ಲೈ ಮಾಡಿ ಅಂತ ಹೇಳ್ತೆ. ಕೃಷಿ ಬೇಕಾದ್ರೆ ಒಂದು ತಳಿ ಗಿಳಿ ಬೇಕಾದ್ರೆ ಕೆಲವ್ರು ಫೋನ್ ಮಾಡ್ತಾರೆ, ಅದು ಎಲ್ಲಿ ಸಿಗುತ್ತೆ. ನಂಗೆ ಕಾಂಟ್ಯಾಕ್ಟ್ ತುಂಬಾ ಇದೆ, ಅಲ್ಲಿ ಕರ್ನಾಟಕ ಕಾಂಟ್ಯಾಕ್ಟ್ ಇದೆ, ಮಾಡಿ ಕೊಡ್ತೇವೆ. ನನ್ನ ಮಂಗಳೂರೊಬ್ಬರೊಬ್ಬ ಕಬ್ಬು ಬೇಕಂತ ಫೋನ್ ಮಾಡಿದ್ರು, ಕಬ್ಬಿನ ಬೀಜ ಎಲ್ಲಿ ಸಿಗುತ್ತೆ ಅಂತ. ಯಾಕೆಂದ್ರೆ ರಾಮ್ ಭಟ್ರೆ ಫೋನ್ ಮಾಡಿದೆ, ಅವ್ರ ಕಬ್ಬು ಕೊಡಿ ತಕ ನೋಡೋದಕ್ಕಿಂತ ಗಿಡ ತಕ ನೋಡೋದು ಒಳ್ಳೇದು, ಅಲ್ಲೇ ನಂಬರ್ ಕಲೆಕ್ಟ್ ಮಾಡಿ ಕೊಟ್ಟೆ. ಆ ತರ ಕಾಂಟ್ಯಾಕ್ಟ್ ಬೆಳೀತಾ ಹೋಗ್ತೇವೆ. ಹಾಗಾದ್ರೆ ನಮ್ಮ ಕೇಳುಗರು ಕೂಡ ಕೆಲವರು ಕೃಷಿಕರು ಇರಬಹುದು. ಅಂತಹ ಕೃಷಿಕರು ಏನಾದ್ರೂ ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿ ಬೇಕಿದ್ರೆ ತಮ್ಮನ್ನು ಸಂಪರ್ಕಿಸಬಹುದಾ? ಹೇಗೆ? ಎನಿ ಟೈಮ್ ಮಾಡಬಹುದು. ಓಕೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನು ಹೇಳ್ತೀರಿ? 83-103-249. ರಿಪೀಟ್ ಮಾಡ್ತೆ, 83-103-16249. ಸರಿ. ನಮ್ಮ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದೀರಿ. ನಮ್ಮ ಕೃಷಿಕರಿಗೆ ಯಾವ ಸಂದೇಶವನ್ನ ಕೊಡ್ಲಿಕ್ಕೆ ಬಯಸ್ತೀರಿ ತಾವು? ಕೃಷಿ ಮಾಡಿ
ಸಾವಯವ ಕೃಷಿ ಮಾಡಿ, ನಿಸರ್ಗ ಕೃಷಿ ಮಾಡಿ, ರಾಸಾಯನಿಕದಿಂದ ಈಚೆ ಬನ್ನಿ, ಗುಣಮಟ್ಟದ ಆಹಾರ ಕೊಡಿ. ಗ್ರಾಹಕರು ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು. ತೋಟಕ್ಕೆ ಹೋದ್ರೆ ನಿಮಗೆ ಗುಣಮಟ್ಟದ ಆಹಾರ ಸಿಗುತ್ತೆ. ತೋಟದ ಈಚೆ ಬಂದ ಮೇಲೆ ಸಿಗಲ್ಲ. ಎಕ್ಸಾಂಪಲ್ ನಾ ಹೇಳ್ತೇನೆ, ಲಿಂಬು ಹಣ್ಣು ಬೆಳೆಕೊಡ್ತೇವೆ ನಾವು. ಎಕ್ಸಾಂಪಲ್ ಲಿಂಬನ್ನು ಬೆಳಿತೇನೆ ನಾನು. ಲಿಂಬು ಬೆಳೆದ ರೈತರು ಈ ಮಾರ್ಕೆಟಿಗೆ ಕೊಟ್ಟುಕೊಳ್ಳೆ ಒಂದೇ ಸಲ ಹಣ್ಣೆ ಇಲ್ಲ ಅಂದ್ರೆ ಕೆಮಿಕಲ್ ಎಲ್ಲ ಅದ್ದಿ ಕೊಡ್ತಾರೆ. ಗ್ರಾಹಕರು ಎಲ್ಲೋ ಕಲರ್ ಬಂದೈತೆ ಅಂತ ತಗೊಂಡು ಹೋಗ್ತಾರೆ, ಅಲ್ಲಿ ಗುಣಮಟ್ಟ ಸಿಗುದಿಲ್ಲ. ಈ ಬಾಳೆಹಣ್ಣನ್ನು ಹಂಗೆ, ಬಾಳೆಹಣ್ಣು ಮನೇಲಿ ಹಣ್ಣು ಮಾಡ್ರೆ ಕೆಳಗಿನ ಬಿಡೋದು ಫಸ್ಟ್ ಹಣ್ಣಾಗುತ್ತೆ, ಆಮೇಲೆ 2ನೇ ಚಿಪ್ಪು 3ನೇ ಚಿಪ್ಪು ಆತರ ಹಣ್ಣಾಗ್ತವೆ. ಬಟ್ ಮಾರ್ಕೆಟ್ ಎಲ್ಲ ಹಣ್ಣೆಲ್ಲ ಒಂದೇ ಸಲ ಆಗುತ್ತೆ. ಯಾಕೆ? ನಾವು ಸಾವಯವ ಕೃಷಿ ಎಲ್ಲ ಮಾಡ್ರು ಅದ್ದಿ ಕೊಡ್ತಾರೆ. ಭತ್ತನಾಗೆ ನಾವು ಸಾವಯವ ಕೃಷಿ ಎಲ್ಲ ಮಾಡುತ್ತೇವೆ, ಮಿಲ್ಲಿನವ್ರು ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾರೆ. ಇದೆಲ್ಲ ಸಮಸ್ಯೆಗಳಿದೆ. ಆದಷ್ಟೇ ನೀವು ಓನ್ ಆಗಿ ಮಾರ್ಕೆಟ್ ಮಾಡ್ರೆ ರೈತರು ಬಚಾವಾಗಬಹುದು ಅಂತ ಹೇಳಿ ನೇರ ಮಾರ್ಕೆಟ್ ಮಾಡ್ರೆ ಒಳ್ಳೇದು. ಈ ರೀತಿ ಕೃಷಿ ಕಾಯಕವನ್ನು ತಾವು ಇಷ್ಟು ವರ್ಷಗಳಲ್ಲಿ ಮಾಡ್ತಾ ಇದ್ದೀರಿ, ಸಮಗ್ರ ಕೃಷಿಯನ್ನ ಬೆಳೀತಾ ಇದ್ದೀರಿ, ಪ್ರಗತಿಪರ ಕೃಷಿಕರಾಗಿದ್ದೀರಿ, ರೈತ ಮುಖಂಡರಾಗಿದ್ದೀರಿ. ನಿಮ್ಮ ಮನೆ ಮಂದಿಯ ಸಹಕಾರ ಯಾವ ರೀತಿ ಇದೆ ಕೃಷಿಗೆ ಮಾಡುವಂತವರಿಗೆ ಹೆಣ್ಣು ಕೊಡಲ್ಲ ಇಂತೆಲ್ಲ ಮಾತುಗಳನ್ನ ನಾವು ಕೇಳ್ತಾ ಇದ್ದೇವೆ. ನಿಮ್ಮ ಮನೆ ಮಂದಿಯ ಸಹಕಾರ ಯಾವ ರೀತಿ? ಮನೆಯಲ್ಲಿ ಅಪ್ಪ ಅಮ್ಮ ಮತ್ತೆ ನಾವಿರೋದು. ಅಮ್ಮನ ಸಹಕಾರ ತುಂಬಾ ಇದೆ, ಇಲ್ಲ ಅಂತಿಲ್ಲ. ಮತ್ತೆ ಈ ಮಾತಿಗೆ ನೀವೇನ್ ಹೇಳ್ತೀರಿ? ಕೃಷಿಕರಿಗೆ ರೈತರಿಗೆ ಹೆಣ್ಣು ಕೊಡಲ್ಲ ಅಂತ ಹೇಳಿ ಇದೆ. ಯಾಕಂದ್ರೆ ಎಲ್ಲ ಓದಿದವರೇ ಈಗ ಇರುವಂತದ್ದು, ಗಂಡಾಗ್ಲಿ ಹೆಣ್ಣಾಗ್ಲಿ. ಯುವಕರು ಬರೋದೇ ಕಮ್ಮಿ ಕೃಷಿಗೆ ಅಲ್ವಾ? ನೀವು ಕೂಡ ಕೆಲವೊಂದು ಸಮಸ್ಯೆಗಳನ್ನ ಹೇಳಿದ್ರಿ. ಆಸಕ್ತಿ ಇದ್ರೂ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಇಂಥ ಮಾತಿಗೆ ತಾವೇನೇ ಹೇಳ್ತೀರಿ? ಹೆಣ್ಣು ಕೊಡಲ್ಲ ಅಂತನಾ? ಹೌದು, ಅವ್ರ ಮೈಂಡ್ ಸೆಟ್ ಬಿಟ್ರೆ ರೈತರ ಐತಲ್ಲ, ರೈತರು ಸ್ಟ್ರಾಂಗ್ ಇರೋದು. ಅವ್ರ ಹತ್ರ ಆರ್ಟಿಸ್ ಇರುತ್ತೆ, ಜಮೀನ್ ಇರುತ್ತೆ, ಸ್ವತಂತ್ರ ಇದೆ ಅಲ್ವಾ ರೈತರ ಹತ್ರ. ಬೇರೆ ಹತ್ರ ಕೆಲಸ ಬಿಟ್ರೆ ಅವ್ರ ಎಂತೆಲ್ಲ ಗಟ್ಟಿ ಫಲರಿ ಮಾತ್ರ. ಆಮೇಲೆ ಕೆಲಸ ಬಿಟ್ಟ ಮೇಲೆ ಎಂತೆಲ್ಲ ಪೆನ್ಷನ್ ಬತ್ತಕ ಅಂತ ಅಷ್ಟೇ ಬಿಟ್ರೆ ರೈತರದ ಹಂಗಲ್ಲ, ಸ್ಟ್ರಾಂಗ್ ಆಗಿರ್ತಾರೆ. ಬಟ್ ಅವ್ರಿಗೆ ಅರ್ಥ ಮಾಡ್ಕಂತಿಲ್ಲ ಅದು ವ್ಯವಸ್ಥೆ. ಅಂದ್ರೆ ವ್ಯವಸ್ಥೆ ಯಾವ ರೀತಿ ಅಂತ ಹೇಳಿದ್ರೆ, ಕೆಲವರು ಆ ರೀತಿ ಅನ್ಕೊಳ್ಬಹುದು. ಕೃಷಿ ಮಾಡ್ತಾ ಇರುವಂತವರನ್ನ ಮದ್ವೆ ಆದ್ರೆ ನಾಳೆ ನಾನು ಕೂಡ, ಯಾಕಂದ್ರೆ ಓದಿದವರು ವಿದ್ಯಾವಂತರು ಆ ರೀತಿ ಅಂದುಕೊಳ್ಬಹುದು. ಮತ್ತೆ ನಾನು ಕೃಷಿ ಕೆಲಸದಲ್ಲಿ ಗದ್ದೆಗೆ ಹೋಗಿ ಅಂದ್ರೆ ಕೆಲಸ ಮಾಡ್ಬೇಕಾದಂತ ಪರಿಸ್ಥಿತಿ ಬಂದಿತ್ತೇನೋ, ತುಂಬಾ ಕೆಲಸ ಇರ್ತದೆ. ಅಂದ್ರೆ ಈಗ ಮಣ್ಣು ಹಿಡಿದು ಒಂದೇ ತರಕಾರಿ ಮಾಡೋದು ಒಂದೇ ಅಲ್ಲ ಸರ್. ತರಕಾರಿ ಈಗ ಮೌಲ್ಯವರ್ಧನೆ ಮಾಡಿ ಕೃಷಿ ಕಾರ್ಖಾನೆ ಮಾಡ್ಬೋದು, ನಮ್ ತರ ಕಂಪನಿ ಮಾಡ್ಬೋದು. ಅದ್ರಲ್ಲೆಲ್ಲ ತುಂಬಾ ಕೆಲಸ ಇರುತ್ತೆ. ಈಗ ಸೋಷಿಯಲ್ ಮೀಡಿಯಾನಲ್ಲಿ ಯೂಸ್ ಮಾಡ್ಕೋಬಹುದು. ಕೃಷಿ ಅಂದ್ರೆ ಬಿತ್ತನೆ ಮಾಡೋದು, ನೆಲ ಹಿಡಿದು ಒಂದೇ ಕೆಲಸ ಅಲ್ಲ. ಈಗ ಬೆಳೆಕೊಂಡಿದ್ದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೃಷಿ ಮಾಡ್ಲಿಕ್ಕೆ ಆಗತ್ತೆ. ಅರ್ಥ ಆಯ್ತಾ? ನಾನು ಹೇಳೋದಂತ ಗೊತ್ತ, ಈಗ ಕೃಷಿ ಮಾಡ್ಲಿಕ್ಕೆ ಕೈಗೆ ಮಣ್ಣು ಹತ್ತ ಎಲ್ಲ ಕರೆಕ್ಟ್. ಈಗ ಒಂದು ಕಂಪನಿ ಮಾಡ್ರೆ ಮುಖ್ಯಸ್ಥಿಕೆಯನ್ನ ವಹಿಸಬಹುದು, ಅವರೇ ಯಜಮಾನ್ ಆಗ್ತಾರೆ. ಕೃಷಿ ಕುಟುಂಬ ಬಂದ ಕೂಡ ಕೆಲಸನೇ ಮಾಡ್ಬೇಕಂತಿಲ್ಲ. ಅಂದ್ರೆ ಗದ್ದೆಗೆ ಹೋಗಿ ಕೆಲಸ ಮಾಡ್ಬೇಕಂತ ಇಲ್ಲ, ಅದನ್ನು ನಡೆಸಬಹುದು ಇಂತಹ ಕಂಪನಿಗಳನ್ನ. ಈಗ ಉದಾಹರಣೆಗೆ ಹೇಳುದಿದ್ರೆ, ಹೆಬ್ಗೋಳಿ ಪ್ರವೀಣ್ ಅವರು ಹೆಬ್ಗೋಳಿ ಕುಸ್ತಾ ಅಗ್ರಿಕಲ್ಚರಲ್ ಕಂಪನಿಯನ್ನ ಆರಂಭ ಮಾಡಿದ್ದಾರೆ. ಅಂತಹ ಕಂಪನಿಗಳಲ್ಲಿ ನೇತೃತ್ವವನ್ನ ವಹಿಸಬಹುದು ಅಲ್ವಾ? ಸ್ವಂತ ಒಂದು ಕಂಪನಿಯನ್ನ ಆರಂಭಿಸಿದ ಹಾಗೆ ಅಲ್ವಾ? ಲ್ಯಾಂಡ್ ಇರುತ್ತೆ, ಎಲ್ಲ ಪಕ್ಕ ಇರುತ್ತೆ. ನ್ಯಾಚುರಲ್ ಗುಣಮಟ್ಟದ ಐಟಮ್ ಗ್ರಾಹಕರಿಗೆ ಕೊಡ್ಲಿಕ್ಕೆ ಹೋಗುತ್ತೆ. ಅವ್ರಿಗೆ ಮೇನ್ ಆಗಿ ಅವ್ರು ನೆಮ್ಮದಿ ಇರುತ್ತೆ, ಆರೋಗ್ಯ ಇರುತ್ತೆ. ಆರೋಗ್ಯಕ್ಕಿಂತ ದೊಡ್ಡದು ಎಂತದಿಲ್ಲ. ಬೇರೆ ಕಡೆ ಎಲ್ಲ ಹೊರಗಡೆ ಎಲ್ಲ ದುಡ್ಕೊ ಬರ್ತಾರೆ. 40 ವರ್ಷದ 50 ವರ್ಷಕ್ಕೆ ಮುಗಿತದ ಜೀವನಾವಧಿ. ಆರೋಗ್ಯ ಇಪ್ಪದೇ ಆಹಾರದಿಂದ. ಅಂತೂ ಕೃಷಿಯಿಂದ ನೆಮ್ಮದಿಯ ಬದುಕನ್ನು ಕಂಡುಕೊಂಡಿದ್ದೀರಿ, ಸಮಗ್ರ ಕೃಷಿಕರಾಗಿ ಹೆಸರಾಗಿದ್ದೀರಿ. ಉಳಿದ ಯುವ ರೈತರಿಗೂ ಕೂಡ ತಾವು ಪ್ರೇರಣೆಯಾಗಿದ್ದೀರಿ ಅಲ್ವಾ? ತುಂಬಾ ಖುಷಿ ಆಗ್ತದೆ ತಮ್ಮನ್ನು ಮಾತಾಡಿಸ್ಲಿಕ್ಕೆ. ಓರ್ವ ಯುವ ಕೃಷಿಕರಾಗಿ ನಮ್ಮ ರೇಡಿಯೋ ಮಣಿಪಾಲದ ಸ್ಟುಡಿಯೋಗೆ ಬಂದು ತಾವು ತಮ್ಮ ಅಮೂಲ್ಯವಾದ ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಮತ್ತೆ ನಿಮ್ಮ ಕೃಷಿ ಭೂಮಿಗೆ ನಾವು ಕೂಡ ಭೇಟಿ ಕೊಡುವವರಿದ್ದೇವೆ. ಏನೆಲ್ಲ ಬೆಳೀತಾ ಇದ್ದೀರಿ ಅನ್ನೋದನ್ನು ನೀವು ಮಾತಲ್ಲಿ ಹೇಳಿದ್ದೀರಿ. ಸ್ವತಃ ನಾವು ಕಣ್ಣಾರೆ ನೋಡ್ಕೊಂಡು ಬರೋಣ. ಆರೋಗ್ಯಪೂರ್ಣ ಬದುಕನ್ನ ಬದುಕ್ತಾ ಇದ್ದೀರಿ, ಅದು ಕೂಡ ಸಾವಯವ ಕೃಷಿಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂತದ್ದು ತುಂಬಾ ಸಂತೋಷದ ವಿಚಾರ. ಕೇಳುಗರೆ, ಇನ್ನೊಂದ್ಸಲ ನಾವು ಪ್ರವೀಣ್ ಹೆಬ್ಗೋಳಿ ಅವರ ತೋಟಕ್ಕೆ ಭೇಟಿ ಕೊಡೋಣ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪ್ರವೀಣ್ ಹೆಬ್ಗೋಳಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಪರವಾಗಿ ವಂದನೆಗಳು ಪ್ರವೀಣ್ ಹೆಬ್ಗೋಳಿ ಅವರಿಗೆ. ಹಾಗೆ ರೇಡಿಯೋ ಮಣಿಪಾಲ್ 90.4 ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ನಿಮ್ಗೂ ಕೂಡ ತುಂಬಾ ಧನ್ಯವಾದಗಳು. ರೈತರಿಗೆ ಹೀಗೆ ಅವಕಾಶ ಜಾಸ್ತಿ ಕೊಡಿ, ನನಗ್ ಮಾತ್ರ ಅಲ್ಲ, ಖಂಡಿತ ಪ್ರತಿಯೊಬ್ಬ ರೈತರಿಗೂ ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸಲಿಕ್ಕೆ ನೀವು ಸಹಕಾರ ಬೇಕಂತ ಎಲ್ಲಾ ರೈತ ಪರವಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಖಂಡಿತ ನಾವು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡುವವರಿದ್ದೇವೆ. ನಿಮ್ಮ ಮೂಲಕ ನಿಮ್ಮೂರಿನ ರೈತರನ್ನು ಪರಿಚಯಿಸುವಂತಹ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಹೋಗೋಣ ಅನ್ನುವಂತಹ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ತಮ್ಮ ಸಹಕಾರವನ್ನ ನಿರೀಕ್ಷಿಸ್ತಾ ಇದ್ದೇವೆ. ವಂದನೆಗಳು. ಯಾವತ್ತು ಬಂದು ನಮ್ಮ ರೈತರು ಎನಿ ಟೈಮ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಹಾಗೆ, ಥ್ಯಾಂಕ್ ಯು.